ನಮಸ್ತೆ ವೀಕ್ಷಕರೇ, ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತಿದೆ. ಅಂದ್ರೆ ನಮ್ಗೇನಾದ್ರೂ ಸಮಸ್ಯೆ ಬಂದ್ರೆ, ತೊಂದರೆ ಆದಾಗ ನಾವು ದೇವರ ಮೊರೆ ಹೋಗ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ, ನಮ್ಗೇನಾದ್ರೂ ಸಮಸ್ಯೆ ಅಥವಾ ತೊಂದರೆ ಆದಾಗ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷಿಗಳ ಮೊರೆ ಹೋಗ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಮಾನಸಿಕ ಕಾಯಿಲೆ ಅಂತಾನೆ ಹೇಳಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿ ರೋಗವಲ್ಲದ ರೋಗದ ಬಗ್ಗೆ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ನಮಗೆಲ್ಲ ಸಾಮಾನ್ಯವಾಗಿ ರೋಗ ಅಂದ್ರೆ ಗೊತ್ತಿದೆ, ಆದ್ರೆ ರೋಗವಲ್ಲದ ರೋಗ ಯಾವುದು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ರೋಗನೇ ಅಂತ ನಾವು ದೊಡ್ಡದು ಅಂದ್ಕೊಂಡಿದ್ದೀವಿ, ಜನಗಳ ವಿಚಾರ. ಹೌದು ಹೌದು. ರೋಗನೇ ಇಲ್ಲದ ರೋಗ ಯಾವುದು ಅಂದರೆ ಹೆಂಗೆ ಸಾಧ್ಯ ಹೇಳಲಿಕ್ಕೆ, ಕೇಳಲಿಕ್ಕೆ, ತಿಳಿಲಿಕ್ಕೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ರೋಗನೇ ಇಲ್ಲ ಆದರೂ ರೋಗ. ಇದಕ್ಕೆ ನಾವು ಒಂದನ್ನು ತಿಳ್ಕೋಬೇಕು, ಏನಕ್ಕೆ ಅರ್ಥ ಬರುತ್ತಿದ್ದು. ಸಾಮಾನ್ಯವಾಗಿ ಮನುಷ್ಯನಿಗೆ ನಮ್ಮ ವಾಡಿಕೆಯಲ್ಲಿ ಒಂದು ಅಭ್ಯಾಸ ಇದೆ. ಇದು ಹಿಂದಿನಿಂದ ಇತ್ತು ಅಲ್ಲ, ಇತ್ತೀಚೆಗೆ ವಾಡಿಕೆ. ಈಗ ನೀನು ಹೇಳೋದಲ್ಲ, ಶಾಸ್ತ್ರ ಜ್ಯೋತಿಷ ಕೇಳೋದು ಒಂಥರ ಕ್ಯಾನ್ಸರ್ ರೋಗ, ಮಾನಸಿಕ ರೋಗ. ಹೌದು. ಆದರೂ ನಮ್ಮ ಜನ ಅದನ್ನು ರೋಗ ಅಂತ ಅಂದ್ಕೊಂಡಿಲ್ಲ, ಅಂತ ಅದು ಬಿಡೋದೂ ಇಲ್ಲ, ಬಿಡೋಕ್ಕಾಗೋದೂ ಇಲ್ಲ. ಯಾಕಂದ್ರೆ ಅದು ಬಿಟ್ಟರೆ ಗತಿ ಇಲ್ಲ. ಈಗ ಅದೊಂದೇ ಗೊತ್ತಿರೋದು, ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅದಕ್ಕೆ ಅವ್ರು ಬಿಡೋಕ್ಕೂ ಆಗಲ್ಲ, ಕಟ್ಕೊಳ್ಳೋಕ್ಕೂ ಆಗಲ್ಲ, ನಂಬಕ್ಕೂ ಆಗಲ್ಲ, ಬದುಕಕ್ಕೂ ಆಗಲ್ಲ, ನೆಮ್ಮದಿಯಾಗೂ ಇಲ್ಲ. ಹೌದಾ? ಎಲ್ಲವೂ ಕಾಯಿಲೆನೇ. ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿ ಚಟುವಟಿಕೆಗಳು, ಪ್ರತಿ ಕೆಲಸಗಳು, ಪ್ರತಿ ನಮ್ಮ ಉಸಿರಾಟ ಎಲ್ಲವೂ ಕೂಡ ರೋಗಗಳೇ. ರೋಗ ಇಲ್ಲದೇ ಇರುವ ಸಮಯ, ಕ್ಷಣ ನಮ್ಮಲ್ಲಿ ಇದೆಯಾ ಅನ್ನೋದು ಪ್ರಶ್ನೆ, ಅನ್ನುವ ಪ್ರಶ್ನೆಯಲ್ಲಿ ನಾವು ಕೂತಿದ್ದೀವಿ ಪ್ರತಿ ಕ್ಷಣ. ಇದಕ್ಕೆ ಏನು ಹೆಸರು? ಸಂಕಷ್ಟಹರ ದಿನಗಳು. ಸಂಕಷ್ಟಹರ ದಿನಗಳು. ಏನು ಅದು ಸಂಕಷ್ಟಹರ ದಿನಗಳು? ಇದಕ್ಕೆ ಒಂದು ಯಾರೋ ಒಬ್ಬರು ಮೀಟಿಂಗ್ ಮಾಡಿ ಒಂದು ಪ್ಲ್ಯಾನ್ ಹಾಕೋರು ಅಂತ ಕಾಣಿಸುತ್ತೆ. ಅಂದರೆ ಅದು ತಪ್ಪು ಅಂತಲ್ಲ, ಸದ್ಯಕ್ಕೆ ನಾನು ಹೇಳೋದಕ್ಕೆ ಆ ಥರ ಹೇಳ್ತಾ ಇದ್ದೀನಿ. ಸಂಕಷ್ಟಹರ ಚೌತಿ ಅಂತಾರೆ. ಹೌದು. ಹೌದಾ? ಅದನ್ನು ಮಾಡೋ ಸರಿ, ಆದರೆ ಅದರ ಆಚರಣೆ ನಾವು ತಿಳ್ಕೊಂಡಿದ್ದೀವ ಅನ್ನೋದು ಕೂಡ ಇದ್ರ ಜೊತೆ ತಿಳ್ಕೊಬೇಕಾಗತ್ತೆ. ಸಂಕಷ್ಟಹರ ಚೌತಿ ಮಾಡುವುದು ಸರಿನೇ, ಅದರ ಅರ್ಥ ಗೊತ್ತಿದೆಯಾ? ಒಂದು ಅರ್ಥ ಏನು ಅಂದರೆ, ಸಂಕಷ್ಟಹರ ಚೌತಿಗೂ ನಮ್ಮ ದೇಹಕ್ಕೂ ಸಂಬಂಧವನ್ನು ತಿಳಿದಾಗ ನಿಮ್ಮ ಸಂಕಷ್ಟಹರ ಚೌತಿ ಸರಿ. ಯಾತಕ್ಕೋಸ್ಕರ ಮಾಡೋದು ಸಂಕಷ್ಟಹರ ಚೌತಿ? ಎಷ್ಟೋ ಜನ ಇನ್ನು ನಮ್ಮ ತಿಳ್ಕೊಂಡಿರೋದು ಏನು ಅಂದರೆ, ಮದುವೆ ಆಗಬೇಕಾ ಸಂಕಷ್ಟಹರ ಚೌತಿ ಮಾಡು, ಮಗು ಆಗಬೇಕಾ ಸಂಕಷ್ಟಹರ ಚೌತಿ ಮಾಡು. ಸೊ ಹಂಚ್ಕೊಂಡ್ಬಿಟ್ಟಿದ್ದೀವಿ ನಾವು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ. ನೀವು ಬೇಡಿಕೆ ಇಟ್ಕೊಂಡು ಮಾಡ್ತಿರೋದು ಓಕೆ, ನಾನು ತಪ್ಪಲ್ಲ. ನಿಮ್ಮ ದೇಹ ಏನಾಗಿದೆ, ಏನಾಗ್ತಾ ಇದೆ? ದೇಹನೇ ಚೆನ್ನಾಗಿಲ್ಲ ಅಂದ ಮೇಲೆ ಮದುವೆ ಯಾಕೆ, ಮಗು ಯಾಕೆ, ನೆಮ್ಮದಿ ಯಾಕೆ, ಕುಟುಂಬ ಯಾಕೆ? ಅಲ್ವಾ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಇದಕ್ಕೊಂದು ಸಣ್ಣ ಒಂದು ವಿರೋಧವಾಗಿರ್ತಕ್ಕಂಥ ಒಂದು ಉತ್ತರ ಕೊಡಬೇಕಾಗತ್ತೆ. ಉದಾಹರಣೆ, ಮದುವೆ ಮಾಡಬೇಕಾದ್ರೆ ಗಂಡು ಹೆಣ್ಣಿಗೆ ಶಾಸ್ತ್ರ ಕೇಳ್ತಾರೆ ಅಲ್ವಾ? ಕೇಳ್ಕೊಂಡು ಬಂದಿದ್ದಾರೆ ಮೊದಲಿಂದಲೂ, ಈಗಲೂ ಕೇಳ್ತಾ ಇದ್ದಾರೆ, ಮುಂದಕ್ಕೂ ಕೇಳ್ತಾರೆ. ಇದಕ್ಕೆ ನಾನು ಅಡ್ಡದಾರಿ ಮೇಲೆ ಒಂದು ಗೋಡೆ ರೀತಿ ಹಾಕ್ದಂಗೆ ಒಂದು ವಿಚಾರ ಹೇಳ್ಕೊಡ್ತೀನಿ. ಇದು ಏನು ಸೂಕ್ತವಾದದ್ದಲ್ಲ. ಗಂಡು ಹೆಣ್ಣು ಹೆಸರಿಗೆ ಶಾಸ್ತ್ರ ಕೇಳಿ ಮದುವೆ ಮಾಡೋದು ಕರೆಕ್ಟಾಗಿ ಆಗಿದೆಯಾ? ಇಲ್ಲ. ಆದರೂ ನಾವು ಬಿಟ್ಟಿದ್ದೀವಾ? ಇಲ್ಲ. ಅದಕ್ಕೆ ನಾನು ಅಂದರೆ ನನ್ನ ವೈಯಕ್ತಿಕ ಅಲ್ಲ, ಟ್ರ್ಯಾಕ್ ಚೇಂಜ್ ಮಾಡಿ ರಸ್ತೆ ಚೇಂಜ್ ಮಾಡೋಣ ಅಂತ. ನೈಸ್ ರೋಡ್ ಅಂತೀವಲ್ಲ ನಾವೀಗ, ಆ ನೈಸ್ ರೋಡ್ ಯಾಕೆ ಆರಿಸ್ಕೋಬಾರ್ದು? ಈ ವಿಷಯದಲ್ಲಿ ಸಿಂಗಲ್ ರೋಡಲ್ಲಿ ಯಾಕೆ ಹೋಗಬೇಕು? ನೈಸ್ ರೋಡ್ ಆರಿಸ್ಕೊಂಡ್ರೆ ಚೆನ್ನಾಗಿ ಹೋಗ್ಬೋದಲ್ಲ. ಅದು ಯಾವುದು ನೈಸ್ ರೋಡು ಅನ್ನೋ ಪ್ರಶ್ನೆ ಬರುತ್ತೆ. ಅತ್ತೆ ಸೊಸೆಗೆ ಹೊಂದಾಣಿಕೆಯನ್ನು ಮಾಡಿ ಮದುವೆ ಮಾಡುವುದು ಆ ಮನೆಗೆ ಒಳ್ಳೆ ಯೋಗ. ಹೌದು. ಯಾರಿಗೆ ನೋಡಬೇಕು? ಅತ್ತೆ ಸೊಸೆಗೆ ಶಾಸ್ತ್ರ ಕೇಳಿ ಹೊಂದಾಣಿಕೆ ಆದರೆ ಆ ಮನೆ ಚೆನ್ನಾಗಿರುತ್ತೆ ಏನಮ್ಮ?
ಹೌದು, ಜಗಳ ಆಗಲ್ಲ. ಬೆಳಗಿನ ಸಾಯಂಕಾಲ ತನಕ ಅತ್ತೆ ಸೊ ಜೊತೆಲಿರ್ತಾರೆ. ಗಂಡ ಬೆಳಿಗ್ಗೆ ಹೋಗಿ ರಾತ್ರಿಗೆ ಬರ್ತಾನೋ ಮಧ್ಯರಾತ್ರಿಗೆ ಬರ್ತಾನೋ ಯಾವಾಗ ಒಂದ್ಸಲ ಬರ್ತಾನೆ. ಹೌದು. ಈಗ ಜಾಸ್ತಿ ಲವ್ ಎಲ್ಲಿರ್ಬೇಕು? ಅತ್ತೆ ಸೊಸೆ ಮಧ್ಯೆ. ಈಗ ಮದುವೆ ಮ್ಯಾಚಿಂಗ್ ಮಾಡ್ತಿರೋದು ಯಾರಿಗೆ? ಗಂಡ ಹೆಂಡತಿಗೆ. ಈಗ ಏನು ಹೇಳೋಣ, ಯೋಚನೆ ಮಾಡು. ಹಂಗಂತ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ನಾವು ಹಿಂದಿಂದ ಮಾಡ್ಕೊಂಡು ಬಂದೀವಿ, ಇದು ಹೇಳಿ 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 ನಮ್ಮ ದೇಶ ಅದು ಯಾವ ಮಟ್ಟಕ್ಕೆ ಆಗೋಗಿದೆ ಅಂದರೆ ಯಾರನ್ನು ಕೇಳಿದೆ ಆಗಲ್ಲ ರೀ, ಬಿಡ್ರಿ, ಇದು ಸಿಂಗಲ್ ರೋಡ್ ಟ್ರ್ಯಾಕ್ ಆಗಲ್ಲ. ಈಗ ಏನು ನೈಸ್ ರೋಡಿಗೆ ಬರಲೇಬೇಕು ನೀವು. ಎಲ್ರಿಗೂ ಇಷ್ಟ ತಾನೇ ಚೆನ್ನಾಗಿರ್ಬೇಕಂತ? ಹೌದು, ಎಲ್ರಿಗೂ ಇಷ್ಟ. ಅದನ್ನೇ ನೈಸ್ ರೋಡಿಗೆ ಬಂದ್ಬಿಡಿ. ನೀವು ನೈಸ್ ರೋಡಿಗೆ ಬರ್ಬೇಕಾದ್ರೆ ಹಳೆ ಕತೆ ತರಬೇಡಿ, ಹೊಸ ಕತೆಗೆ ಬಂದ್ಬಿಡಿ. ಹೊಸ ಕತೆ ಯಾವುದು ಅಂದರೆ, ಹಳೆ ಕತೆ ರಹಸ್ಯ ತಿಳ್ಕೊಂಡು ಹೊಸ ಕತೆಗೆ ಬರಬೇಕು. ನಮ್ಮ ಜನ ಹಂಗೆ ಹೇಳ್ಬಿಟ್ಟು ಮುಂದಕ್ಕೆ ಬಂದ್ಬಿಡ್ತಾರೆ. ಸೊ ಮುಂದಕ್ಕೆ ಏನು ಮಾಡೋದು, ಹಿಂದಕ್ಕೆಲ್ಲ ಬಿಟ್ಬಿಡಿ ಅಂತಾರೆ. ಅದು ಹಂಗಾಗಲ್ಲ. ನೀವು ಎಷ್ಟು ರೋಡು, ಯಾವ ಮಣ್ಣು ರೋಡಲ್ಲಿ ಬಂದ, ಕಲ್ ರೋಡಲ್ಲಿ ಬಂದ, ಎಲ್ಲಿಂದ ಸುತ್ಕೊಂಬಂದೆ ಅದು ತಿಳ್ಕೊಂಡ ಮೇಲೆ ಮುಂದೆ ರೋಡ್ ಸಿಗುತ್ತೆ. ಅದ್ರ ಸತ್ಯ ನಿಮಗೆ ಗೊತ್ತಾಗಿಲ್ಲ ಅಂದರೆ ಮುಂದೆ ರೋಡ್ ಚೆನ್ನಾಗಿರಲ್ಲ ಅಲ್ವಾ? ಕಷ್ಟ ಏನಕ್ಕೆ ಬರುತ್ತೆ ಅಂದರೆ, ಬರಲ್ಲ ನಿನಗೆ ಅದು ಸುಖದ ಅರ್ಥ ಗೊತ್ತಾಗಲಿ ಅಂತ ಕಷ್ಟ ಬರೋದು. ಬರೇ ಸುಖನೇ ಇದ್ದರೆ, ಬರೇ ಡೌನೇ ಇದ್ದರೆ ಸೈಕಲ್ ವ್ಯಾಲ್ಯೂ ಗೊತ್ತಾಗಲ್ಲ. ಜೀವನದಲ್ಲಿ ಕಷ್ಟ ಸುಖ ಇವೆಲ್ಲವನ್ನು ನಾವು, ದುಃಖ ಇದೆಲ್ಲ ನಾವು ಆಯಾ ಅನುಸಾರಕ್ಕೆ ತಕ್ಕಂತೆ ಬಳಸ್ಕೊಂಡು ಹೇಳ್ಕೊಂಡು ಕಾಲ ಕಳೀತಾ ಇದ್ದೀವಿ. ಸೋಮಾರಿತನದ ಪರಮಾವಧಿ ಇದು. ಹಾಗಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು, ಇವತ್ತಿನ ಮದುವೆ ಹೇಗಿರಬೇಕು ಅಂದರೆ, ಅತ್ತೆ ಸೊಸೆಗೆ ಶಾಸ್ತ್ರ ಹೊಂದಾಣಿಕೆ ಆಗತ್ತಾ ಅಂತ ಕೇಳುವಂಥ ವಿಚಾರಕ್ಕೆ ಬಂದರೆ ಎಷ್ಟೋ ಜನ ಪುರೋಹಿತರೇ ನಗ್ತಾರೆ ಏನಾರು ಹೇಳಿದ್ರೆ. ಯಾಕೆಂದ್ರೆ ಅವ್ರಿಗೆ ಅದು ಗೊತ್ತೇ ಇಲ್ವಲ್ಲ. ಮದುವೆ ಮಾಡಬೇಕೇನು ಅಂದರೆ ಹೆಣ್ಣು ಗಂಡಿಗೆ ಆಸ ನೋಡೋದು ಅಂತ ಅವ್ರಿಗೆ ಗೊತ್ತಿರೋದು. ಚೇಂಜ್ ಮಾಡಿ ಜನಗಳನ್ನ ಒಂದು ಬದಲಾವಣೆಗೆ ತರೋಣ, ಜನಕ್ಕೆ ನೆಮ್ಮದಿ ಕೊಡೋಣ, ನಾವು ಕಾಸನ್ನ ಸ್ವಲ್ಪ ಜಾಸ್ತಿ ಇಸ್ಕೊಳ್ಳೋಣ. ಏನಮ್ಮ? ಇಲ್ಲ ಸ್ವಾಮಿ ನಂದು 51, ಇಲ್ಲ ಸ್ವಾಮಿ ನಾನು 501. ನಾವು ಹಂಗಲ್ಲ, 501ಕ್ಕೆ 50 ಇಸ್ಕೊಳ್ಳಿ ಅಂದರೆ ಉದಾಹರಣೆ. 50 ಇಸ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. 50,000 ಹೇಳಿದ್ದು ನಾನು ಅಲ್ವಮ್ಮ? 500 ರೂಪಾಯಿಯಲ್ಲಿ 50,000 ಎಲ್ಲಿ? ಅದೇ ರೀ ಕ್ವಾಲಿಟಿ. ನಿಮ್ಮ ಹತ್ರ ಅವ್ರ ಹತ್ರ ಅಂತ ಮೆಡಿಷನ್ ಇರಬೇಕು. ಮೆಡಿಷನ್ ಇಲ್ಲ ಅಂದರೆ 50,000 ಯಾರು ಕೊಡಲ್ಲ. ನಿಮ್ಗೆ 501 ಗಟ್ಟಿ 2ಕ್ಕೆ ಮೇಲೆ, ಇಲ್ಲ 51 ಗಟ್ಟಿ, ಕೊನೆ ಪಕ್ಷ 5 ಕಾಲೇ ಗಟ್ಟಿ, ಅದು ಕೊನೆಗೆ 4 ಕಣಿನೇ ಗಟ್ಟಿ. 4 ಕಣಿ ಇಲ್ಲ ಈಗ, ಬಚಾವ್ ಅಲ್ವಾ? ಯಾಕೆ ಅಂದರೆ ಕೆಲವರಿಗೆ ತುಂಬ ಒಂದು ಕ್ವಶನ್ ಮಾರ್ಕ್ ಇದೆ. ಅವ್ರಿಗೆ ಅಷ್ಟೊಂದು ದುಡ್ಡು ಕೊಡ್ತಾರೆ, ನಮ್ಗೆ ದುಡ್ಡೇ ಕೊಡಲ್ವಲ್ಲ ಅಂತ ಎಷ್ಟೋ ಜನ ಶಾಸ್ತ್ರ ಹೇಳೋರು ಯೋಚನೆ ಮಾಡ್ತಾರೆ. ಯಾಕೆ ಅಂದರೆ, ಫೇಲ್ ಆಗಿರ್ತಕ್ಕಂತಹ ವಿದ್ಯಾರ್ಥಿ ಪಾಸ್ ಆಗಿರೋನ್ಗೆ ಪಾಠ ಹೇಳ್ದಂಗಿರುತ್ತೆ ಅವ್ರು ಕಲ್ತಿರೋ ಶಾಸ್ತ್ರ. ಹೌದು. ಫೇಲ್ ಆಗವನೇ ಪಾಸ್ ಆಗಿರೋನ್ಗೆ ಟ್ಯೂಷನ್ ಕೊಟ್ಟಂಗೆ. ಸರಿ ನಮ್ಮದು ತಪ್ಪು. ಇಮ್ಮಡದೆ ಫೇಲ್ ಆಗೈತೆ, ಅವನೇನು ಟ್ಯೂಷನ್ ಕೊಡೋದು? ಹಾಗೆ ಇವ್ರು ಕಲ್ತಿರ್ತಕ್ಕಂಥದ್ದು, ತಿಳ್ಕೊಂಡಿರ್ತಕ್ಕಂಥ ರೀತಿ ನೀತಿ ಕೆಳಮಟ್ಟಕ್ಕೆ ಹೋಗ್ತಿರ್ತದೆ. ಅದರಿಂದ ಏನಾಗತ್ತೆ, ಏನು ಸಿಗಬೇಕದು ಸಿಗಲ್ಲ. ಪ್ರತಿಯೊಬ್ಬರಿಗೂ ಫಲ ನಿರೀಕ್ಷೆ ಯಾವಾಗ ಬೇಕಂದರೆ, ನಮಗೆ ದುಡ್ಡು ಯಾಕೆ ಕಮ್ಮಿ, ನಮಗೆ ದುಡ್ಡು ಯಾವಾಗ ಬರುತ್ತೆ ಅನ್ನೋದನ್ನು ಯಾವತ್ತು ಜನ ಬಿಡ್ತಾರೋ, ದುಡ್ಡು ಯಾವಾಗ ಸಿಗುತ್ತೆ, ಜಾಸ್ತಿ ಯಾವಾಗ ಸಂಪಾದನೆ ಮಾಡ್ತೀನಿ, ದುಡ್ಡನ್ನ ಯಾವಾಗ ಸೇರಿಸ್ತೀನಿ, ದುಡ್ಡನ್ನ ಬ್ಯಾಂಕಲ್ಲಿ ಯಾವಾಗ ಸೇರಿಸ್ತೀನಿ, ಇದನ್ನು ಯಾರು ಯೋಚನೆ ಮಾಡ್ತಾರೆ ಅವ್ರ ಜೀವನ ಪರ್ಯಂತ ಅವ್ರಿಗೆ ದುಡ್ಡು ಸಕ್ಸಸ್ ಕೊಡಲ್ಲ. ಮತ್ತೇನು ಮಾಡಬೇಕಿತ್ತು? ನಾನು ಅದೆಲ್ಲ ಮಾಡಬೇಕಾಗಿರೋದು, ನಾನು ಮಾಡ್ತಾ ಇರೋದನ್ನ ಕ್ವಾಲಿಟಿಯಾಗಿ ಮಾಡಿದ್ರೆ ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ನಿನ್ನ ಗೊತ್ತಿಲ್ಲದೆ ಹರಿದು ಬರ್ತಾ ಇರುತ್ತೆ. ಏನು ಹೇಳ್ತೀಮ್ಮ? ಹೌದು ಹೌದು ಗುರುಜಿ. ಸಣ್ಣ ಉದಾಹರಣೆಗೀಗ ಎಲ್ಲರೂ ನೋಡ್ತಾ ಇದ್ದಾರೆ, ಗಿಲ್ಲಿ. ಯಾರಮ್ಮ? ಗಿಲ್ಲಿ ಬಿಗ್ ಬಾಸ್ ಗಿಲ್ಲಿ. ಏನ್ರಿ ಮಿಂಚಿಂಗು, ಎಂತ ಮಿಂಚಿಂಗು ನೋಡಿ ಅಲ್ವಾ? ಎಷ್ಟು ಬೇಗ ಶ್ರೀಮಂತ ಆಗ್ಬೋದು. ಯಾಕೆ ಉದಾಹರಣೆ ಎಲ್ರಿಗೂ ಗೊತ್ತಾಗಿದೆ ಅಂತ ಅವನ ಹೆಸರು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ರು ಕೂಡ ಗಿಲ್ಲಿ ಥರನೇ ಎಗರ್ತಾ ಇರಬೇಕು ಚಟುವಟಿಕೆಯಲ್ಲಿ. ಹೆಣ್ಣಾಗ್ಲಿ ಗಂಡಾಗ್ಲಿ ವಯಸ್ಸಾಗಿರ್ಲಿ ಯಾರೇ ಆಗಿರಲಿ, ಗಿಲ್ಲಿ ಎಲ್ಲ ದಾಂಡು ಇಲ್ಲ. ಯೋಚನೆ ಮಾಡ್ತಾ ಗಿಲ್ಲಿ ದಾಂಡಾಡೋ ನೋಡ್ತಾ ನಿಂತಿದ್ರೆ ನೀವು ಅಲ್ಲೇ ಇರ್ತೀರಾ, ಅದು ಆಡ್ಕೊಂಡು ಹೋಯ್ತಾ ಇರ್ತಾರೆ ಮುಂದಕ್ಕೆ. ಹಾಗಾಗಿ ಸಂಕಷ್ಟಹರ ಚೌತಿ ಅಂತಕ್ಕಂಥದ್ದು, ಸಂಕಷ್ಟಹರ ದಿನಗಳು ಅಂತಕ್ಕಂಥದ್ದಕ್ಕೆ ಅರ್ಥ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಇದನ್ನು ಹೇಳ್ತಿದ್ದೀನಿ, ನಿಮ್ಮ ಆರೋಗ್ಯವನ್ನು ಸರಿಪಡಿಸುವುದಕ್ಕೆ ಈ ಎರಡಕ್ಕೂ ನೀವು ಟ್ಯಾಲಿ ಮಾಡ್ಕೋಬೇಕು. ಎರಡಕ್ಕೂ ಅರ್ಥ ತಿಳ್ಕೋಬೇಕು. ಹೌದು. ಈ ಸಂಕಷ್ಟಹರ ದಿನಗಳು ಯಾವುದು ಅಂತ ಫಸ್ಟ್ ತಿಳ್ಕೊಂಡು ರಾತ್ರಿ ಮಲಗಕ್ಕೆ ಬೆಳಿಗ್ಗೆ ಯೋಚನೆ ಮಾಡೋದು. ಸಂಕಷ್ಟಹರ ದಿನಗಳು ಅಲ್ಲಲ್ಲ, ಆ ದಿನಗಳಿಗೆ ಅರ್ಥ, ಸಂಕಷ್ಟಹರ ದಿನಗಳಿಗೆ ಅರ್ಥ.
ರಾತ್ರಿ ಇರಬೇಕು. ರಾತ್ರಿ ಆಯಿತು ಅಂದರೆ ಬೆಳಿಗ್ಗೆ ಯೋಚನೆ ಮಾಡೋದು ಏನು, ಬೆಳಿಗಿನ ಯೋಚನೆ. ರಾತ್ರಿ ಮಲಗಬೇಕು ಅದೆಲ್ಲ ಯೋಚನೆ. ನಾಳೆ ಏನಾಗುತ್ತೋ, ನನ್ಗೆ ನಾಳೆ ಬೆಳಗ್ಗೆ ಏನು ರೋಗ ಬರುತ್ತೋ, ಅಥವಾ ಬಂದಿದೆಯೋ, ಅಥವಾ ಬಂದು ಆಗ್ಬಿಟ್ಟಿದೆಯೋ, ಅಥವಾ ಬರುತ್ತೋ ಇಲ್ವೋ, ಟೆನ್ಷನಲ್ಲೇ ಜೀವನ ಕಳೆಯೋದು. ರಾತ್ರಿ ಎಲ್ಲ ನಾಳೆ ಬೆಳಗ್ಗೆ ನನ್ನ ಕೈಲಿ ಮಾಡೋಕ್ಕಾಗತ್ತಾ ಅಡುಗೆನ ಅಂತ ಯೋಚನೆ ಮಾಡೋದು. ಬೆಳಿಗ್ಗೆ ಎದ್ದ ಮೇಲೆ ರಾತ್ರಿ ನಿದ್ದೆ ಬತ್ತದೋ ಇಲ್ವೋ ಅಂತ ಹಗಲಲ್ಲಿ ರಾತ್ರಿ ಚಿಂತೆ ಮಾಡೋದು. ಇದನ್ನ ಸಂಕಷ್ಟಹರ ದಿನಗಳು. ಇದು ಅವಳು ಮೆಡಿಸಿನ್ ಎಲ್ಲ ಕೊಡ್ತಾರೆ ಇದಕ್ಕೆ, ಇದೆಯಾ ಔಷಧಿ? ಯಂತ್ರ ತಂತ್ರ, ಪೂಜೆ ಪುನಸ್ಕಾರ, ತಡೆ ಹೊಡೆಯೋದು, ಶಾಸ್ತ್ರ ಕೇಳೋದು. ನೋಡಿ ಎಷ್ಟು ಜನ ಈ ರೀತಿ ಸಂಕಷ್ಟಹರ ದಿನಗಳಲ್ಲಿ ಸಮಸ್ಯೆಯಲ್ಲಿಲ್ಲ. ಸುಮಾರು ಜನ ಇದ್ದಾರೆ. ಓದೋ ಮಗುವಿಂದನೂ ಕೌನ್ಸಿಲಿಂಗ್. ಹೌದು. ಆ ಕಾನ್ವೆಂಟ್ LKGಗೆ ಹೋಗೋ ಮಗುವಿನಿಂದನೇ ಶುರು ಇದು. ಹೌದು ಹೌದು. ಬೆಳಗ್ಗೆ ನಮ್ಮಮ್ಮ ಬೆಳಗ್ಗೆ ಬೇಗ ಏಳಿಸ್ಬಿಡ್ತಾರೆ ಅಂತ ಮಗು ಹತ್ಕೊಂಡೇ ಮಲ್ಕೊಳುತ್ತೆ. ನೋಡಿ ಹೆಂಗೋದೇ ಕಷ್ಟ. ಆ ಮಗುಗೆ ಅವಾಗಲೇ ಶುರು ಮಾಡ್ಬಿಡ್ತಾರೆ ಕಷ್ಟ ದಿನಗಳನ್ನ, ಅಲ್ವೇನಮ್ಮ? ಹೌದು. ಆ ಮಗು ಬೆಳಗ್ಗೆ ಹೇಳುತ್ತೆ, ಅಮ್ಮ ಪ್ಲೀಸ್ ನಾಳೆ ಬೆಳಗ್ಗೆ ಒಂಚೂರು ಮಲ್ಕೊಂಬಿಡ್ತೀನಿ ಜಾಸ್ತಿಯಾಗಿ ಅಂತದೆ ಪಾಪ. ಅದು ಆ ಮಟ್ಟಕ್ಕೆ ಆ ಮಗುನ ಹಿಂಸೆ ಕೊಟ್ಟು ಸ್ಕೂಲ್ ಕಳಿಸ್ತಾ ಇದ್ದೀರಾ ಅಲ್ವಾ? ಹೌದು. ನೀವು ಕೂಡ ಬೆಳಗ್ಗೆ ಬೇಗ ಎದ್ದು ಮಾಡಬೇಕು, ಏನೋ ಒಂದು ಒಳ್ಳೆ ರೀತಿ ಪೂಜೆ ಪುನಸ್ಕಾರ ಮಾಡಿ ಮನೆಯೆಲ್ಲ ಒರೆಸಿ ಏನೋ ಮಾಡಬೇಕು ಅಂತ ಅನ್ಕೋತೀರಾ. ಬೆಳಗ್ಗೆ ನಿಮ್ಮ ಕೈಲಿ ಹೇಳೋಕ್ಕಾಗಲ್ಲ. ಬೈಕೊಂಡೋ ಗೊಣಕ್ಕೊಂಡೋ ಹೆಂಗೋ ಮಾಡಿ ದಬಾಯಿಸಿ ಎದ್ಬಿಡ್ತೀರಾ ಅಲ್ವಾ? ಸೊ ಇದೇ ಥರ ಯಜಮಾನರು, ಯಜಮಾನ್ತಿ, ಮಕ್ಕಳು ಎಲ್ಲರೂ ಕೂಡ ಇದೇ ದಿನಚರಿ ಕಳೀತಾ ಇದ್ರೆ ನಿಮ್ಮ ದಿನಗಳು ಯಾವುದು ಚೆನ್ನಾಗಿರುತ್ತೆ, ಯಾವುದು ಚೆನ್ನಾಗಿಲ್ಲ ಗೊತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ಮಹಾರೋಗ ಅಂತ ಹೇಳ್ಬೋದಾ ಇಲ್ಲಮ್ಮ? ಇದಕ್ಕೆ ಹೆಸರಿಲ್ಲ. ರೋಗವಲ್ಲದ ರೋಗಕ್ಕೆ ಹೆಸರಿಲ್ಲ, ರೋಗಕ್ಕೆ ಹೆಸರಿದೆ ಅಲ್ವಾ? BP, ಶುಗರು, ನಾರ್ಮಲ್ ಆಗಿರ್ತಕ್ಕಂಥದ್ದು, ಅಥವಾ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಇವಕ್ಕೆಲ್ಲ ಇದೆ. ಟೈಮ್ ಟೇಬಲ್ ಆಗಿ ರೆಡಿ ಮಾಡಿ ಇಟ್ಟವ್ರೆ, ಹೇಳಕ್ಕೆ ಆಯಾ ಸಂದರ್ಭಕ್ಕೆ ತಕ್ಕಂತೆ. ಬಟ್ ಇದಕ್ಕೆ ಹೆಸರಿಲ್ಲ. ಇದಕ್ಕೆ ಹೆಸರೇ ಇಲ್ಲ. ಇದು ಅಂತಹ ರೋಗವನ್ನು ನಾವು ದಿನಚರಿಯಲ್ಲಿ ತಂದಿಟ್ಕೋತಾ ಇದ್ದೀವಿ ಅಂತ ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ, ಮದುವೆ ಮಾಡ್ಕೊಳ್ಳೋರ್ಗೂ ಗೊತ್ತಿಲ್ಲ, ಮದುವೆ ಮಾಡೋರ್ಗೂ ಗೊತ್ತಿಲ್ಲ, ಮಕ್ಕಳಿಗಂತೂ ಮೊದಲೇ ಗೊತ್ತಾಗಿಲ್ಲ. ಅಂದ ಮೇಲೆ ಪ್ರತಿ ಕ್ಷಣವು ಸಂಕಷ್ಟನೇ ಆಗಿಬಿಟ್ರೆ ನಮ್ಮ ಬದುಕು ಯಾವ ಮಟ್ಟಕ್ಕೆ ಹೋಗಿರುತ್ತೆ, ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಯೋಚನೆ ಮಾಡೋದೇ ಆದರೆ, ವೆಂಟಿಲೇಟರ್ ಗೊತ್ತಲ್ಲಮ್ಮ? ವೆಂಟಿಲೇಟರ್ ಗೊತ್ತು ಅಲ್ವಾ? ಅದಕ್ಕೆ ಗಂಟೆ ಲೆಕ್ಕ ದುಡ್ಡು ಇಸ್ಕೋತಾರ ಇಲ್ವಾ? ಇಸ್ಕೊಳ್ತಾರೆ. ಗಂಟೆ ಲೆಕ್ಕ ದುಡ್ಡು, ಹೌದಾ? ಯಾವಾಗಲೂ ಒಂದ್ಸಲ ಸೀರಿಯಸ್ ಆದಾಗ ವೆಂಟಿಲೇಟರ್ಗೆ ಹಾಕಿದ್ರೆ ದುಡ್ಡು ಲಕ್ಷನೋ 1.5 ಲಕ್ಷನೋ ಆಗಿರುತ್ತೆ ಅಂತ ಇಟ್ಕೋ. ಹೌದು. ಒಂದು ದಿನಕ್ಕೋ 2 ದಿನಕ್ಕೋ ಆ ಥರನೂ ಇದೆ, ಲಕ್ಷಗಟ್ಲೆನೂ ಇದೆ, 1000ಗಟ್ಲೆ ಇದೆ ಅಂತ ಅನ್ಕೋತೀನಿ. ಹೌದು. ಆದರೆ ನಾವು ಹುಟ್ಟಿದಾಗಿಂದ ಇವತ್ತಿನವರೆಗೂ ವೆಂಟಿಲೇಟರ್ಗೆ ಹೋಗೋವರೆಗೂ ಆಗಲಿ, ಸಾಯೋವರೆಗೂ ಆಗಲಿ, ಎಷ್ಟು ದುಡ್ಡನ್ನು ಭಗವಂತನಿಗೆ ನಾವು ಕೊಡಬೇಕಿತ್ತು? ಸುಮಾರು ಕೊಡಬೇಕಿತ್ತು. ಕೊಟ್ಟಿದ್ದೀವಾ? ಇಲ್ಲ. ಕೊಡ್ತಾ ಇದ್ದೀವಾ? ಇಲ್ಲ. ಈಗ ನಾವು ಭಗವಂತನಿಗೆ ಋಣಮುಕ್ತರ ಆಗೋದು ಸಾಧ್ಯ ಆಗಿದೆಯಾ? ನಾವು ಋಣದಲ್ಲೇ ಬದುಕಿದ್ದೀವಿ, ಋಣನೂ ಗೊತ್ತಿಲ್ಲ, ಬದುಕೋದು ಗೊತ್ತಿಲ್ಲ. ಏನು ಹೇಳ್ತೀಯಮ್ಮ? ಹೌದು. ಭಗವಂತನಿಗೆ ನೀವು ಸಾಲವನ್ನು ಹಿಂದಿರುಗಿಸೇ ಇಲ್ಲ. ಹೌದು. ಆಮೇಲೆ ದೇವ್ರು ನನಗೆ ಯಾಕೆ ಹಿಂಗೆ ಮಾಡ್ದ ಅಂತ ನೀವು ಸಂಕಷ್ಟರ ಚೌತಿಲಿ ಮಾಡ್ತೀರಾ, ಅಲ್ಲೂ ಹೋಗಿ ತಗಲಾಕತ್ತೀರಾ. ಇಲ್ಲಿ ಋಣ ತೀರ್ಸೇ ಇಲ್ಲ, ಈ ಬ್ಯಾಂಕಲ್ಲಿ ಸಾಲ ಕೊಡಲ್ಲ ಅಂತ ಇನ್ನೊಂದು ಬ್ಯಾಂಕ್ ಹೋದಂಗೆ, ಇಲ್ಲೂ ಸಾಲ ಅಲ್ಲೂ ಸಾಲ, ಈ ಎರಡೂ ಸಾಲ ಸೇರಿದ್ಮೇಲೆ ಇವನ್ ಕತೆ ಏನಾಯ್ತು? ತಗೊಂಡೊಂದು ಕತೆ ಗೋವಿಂದ. ಸೊ ಈ ಜೀವನವೇ ನಮಗೆ ಬರದೇ ಇರತಕ್ಕಂಥ ರೋಗ ಅಂತ ಆಡೋ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಗೊತ್ತಿಲ್ಲದೆ ಇರೋ ರೋಗ, ಬರಬಾರ್ದೇ ಇರೋ ರೋಗ ಅಲ್ವಾ? ಎಂಥ ಅದ್ಭುತವಾದ ವಿಚಾರದಲ್ಲಿ ನಾವು ಬದುಕ್ತಾ ಇದ್ದೀವಿ. ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೋಸ್ಕರವಾಗಿ ರೋಗವಿಲ್ಲದ ರೀತಿಯಲ್ಲಿ ಇರಬೇಕಂದ್ರೆ ಸಂಕಷ್ಟಹರ ಚೌತಿಯಿಂದ ಪ್ರಾರಂಭ ಮಾಡ್ಕೊಂಬಿಡಿ. ಅಲ್ಲೂ ಎಷ್ಟೊಂದು ಮಕ್ಕಳು ತಗಲಾಕೊಂಡಿದ್ದೀವಿ ಅಂತ ಸ್ವಲ್ಪ ತಿಳಿಸ್ಕೊಡ್ತೀನಿ. ಸಂಕಷ್ಟಹರ ಚೌತಿಯಲ್ಲಿ ಮಾಡುತ್ತಿರುವ ಅಪರಾಧವಾದರೂ ಏನು ಅದನ್ನು ಹೇಳ್ತೀನಿ. ಆ ಅಪರಾಧವನ್ನು ತಿಳ್ಕೊಂಡ್ರೆ ನಿಜವಾಗ್ಲೂ ನಾವು ಏನು ತಪ್ಪು ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಅರ್ಥ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಚಿತ್ರದುರ್ಗದಿಂದ ಇಂದ್ರಮ್ಮ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಅನುರಾಧ ನಕ್ಷತ್ರ. ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ಯಾರು ಅನುರಾಧ? ನಿತಿನ್ ಅಂತ ಮಗ ಗುರುಜಿ. ಎಷ್ಟು ವಯಸ್ಸು? 9 ವರ್ಷ ಗುರುಜಿ. ಓಕೆ, ಚೆನ್ನಾಗಿ ಓದ್ತಾ ಇದ್ದಾನಾ? ಓದ್ತಾನ ಗುರುಜಿ, ಹೇಳಿದ ಮಾತು ಕೇಳಲ್ಲ, ಊಟ ಮಾಡಲ್ಲ, ಬಾಳ ಬೇಡ ಅಂದದ್ದೇ ಮಾಟ ಮಾಡ್ತಾನೆ.
ಹೋಗ್ಲಿ, ಸುಳ್ಳು ಹೇಳಕ್ ಚೆನ್ನಾಗಿ ಬರುತ್ತಾ? ಭಾರಿ ಸುಳ್ಳು ಹೇಳ್ತಾನೆ. ಇದು ಭಾಳ ಸುಳ್ಳು. ಪಕ್ಕ ಇದು ಏನು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರುವಂತ ಹೆಣ್ಣು ಗಂಡು ಎಷ್ಟು ಸೃಷ್ಟಿ ಸುಳ್ಳು ಅಂದ್ರೆ ಭಾರತ ದೇಶದಲ್ಲಿ ಈ ರೀತಿ ಕಂಪನಿ ಯಾವುದೂ ಇಲ್ಲ. ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರು ಹೊರಡಿಸುವಂತಹ ಪಕ್ಕಾ 100% ಯಾವ ಕಾರಣಕ್ಕೂ ಫೇಲ್ಯೂರೇ ಇಲ್ಲ. ಸುಳ್ಳು ಅಷ್ಟು ಕ್ಲಾರಿಟಿಯಾಗಿ ಹೇಳ್ತಾರೆ. ಗೊತ್ತೇ ಆಗಲ್ಲ ಅವ್ರು ಸುಳ್ಳು ಹೇಳ್ತಿದ್ದಾರೆ ವಿತಿನ್ ಅಂತ. ಸೆಕೆಂಡು ನಿನಗೆ ಎಷ್ಟು ದಿನ ಬರ್ಕತ್ಯ ಬರ್ಕೋ. ಅದಕ್ಕೆ ಸುಳ್ಳು, ಜೀವನವೇ ಸುಳ್ಳು, ಮದುವೆ ಸುಳ್ಳು, ಮಕ್ಕಳು ಸುಳ್ಳು, ಜೀವನ ಸುಳ್ಳು, ಆರೋಗ್ಯ ಸುಳ್ಳು, ಇಡೀ ಕುಟುಂಬವೇ ಸುಳ್ಳುಗಾರನ ಮಾಡ್ಬಿಡ್ತದೆ. ಅಂತ ಕಿತ್ತೋಗಿರೋ ನಕ್ಷತ್ರ ಯಾವುದು ಅಂದ್ರೆ ಅನುರಾಧ ನಕ್ಷತ್ರ. ಈಗ ಇದನ್ನ ಮಹಾ ನಕ್ಷತ್ರ ಅಂತ ತಡ್ಕೊಂಡು ಬಂದಿದ್ದು ಹೇಳ್ತಾವ್ರಲ್ಲ, ಇವ್ರಿಗೆಲ್ಲಿ ಏನು ಮಾಡಬೇಕು ಶಿಕ್ಷೆ ಅಂತ ನನ್ನ ಪ್ರಶ್ನೆ. ಅನುರಾಧ ನಕ್ಷತ್ರ ಅಂದ್ರೆ ಕಣ್ಣು ಮುಚ್ಕೊಂಡು ಮಾಡಿ ಅಂತಾರೆ. ಏನು ಸುಳ್ಳು ಹೇಳೋದಕ್ಕೆ ಕಣ್ಣು ಮುಚ್ಕೊಂಡು ಮಾಡೋದಾ? ಅಂದರೆ ಆಡೋ ಭಾಷೆಯಲ್ಲಿ ಹೇಳಿದ್ರೆ ಮದುವೆಗಳು ಎಷ್ಟು, ಏನು ಮದುವೆಗಳು ಎಷ್ಟಾಗಬೇಕಾಗತ್ತೆ ಆ ನಕ್ಷತ್ರಕ್ಕೆ? ಒಂದು ಮದುವೆ ಆಗಲ್ಲ, ಸಕ್ಸಸ್ ಆಗಲ್ಲ, 2-3 ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅಲ್ಲ, ಮದುವೆ ಆಗ್ಬೋದು, ಮದುವೆ ಆಗದೆ ಇರ್ಬೋದು, ಮದುವೆ ಆದ್ಮೇಲೆ ಚೇಂಜ್ ಮಾಡ್ಬೋದು, ಮದುವೆಗಳನ್ನು ಮಾಡ್ತಾ ಇರಬೇಕು. ಸಿಂಗಲ್ ಲೈನಲ್ಲಿ ಹೋಗೋಕ್ಕಾಗಲ್ಲ ಅವರು. ಆಮೇಲೆ ತಾಳಿನೇ ಕಟ್ಟಬೇಕು ಅಂತ ಏನಿಲ್ಲ, ಹಾಯ್ ಸಿ ಯು ಸಿಗೋಣ ಇದೆಲ್ಲ ನಡೆಯುತ್ತೆ. ಸೊ ಇಷ್ಟು 420 ನಕ್ಷತ್ರ ಅನುರಾಧ ಅಂದ್ರೆ ಎಷ್ಟು ಜನ ಬೈಕಳ್ಳಿ ಪರವಾಗಿಲ್ಲ. ನೀವು ತಿಳ್ಕೊಬೇಕು ಅಂದ್ರೆ ಇನ್ನೂ ಒಳಗೊಟ್ಟು ಹೇಳ್ಕೊಡ್ತೀನಿ ಬನ್ನಿ. ಜಾಸ್ತಿ ಒಳಗೊಟ್ಟು ಹೇಳ್ತಾ ಇಲ್ಲ ಇಲ್ಲಿ. ನೀವು ತಿಳ್ಕೊಳ್ಳೇಬೇಕು. ಯಾಕೆ ಹಿಂಗೆ ಹೇಳ್ತೀರಾ ಅಂತ ನಿಮ್ಮಲ್ಲಿ ಆಸಕ್ತಿ ಇದ್ರೆ ಇನ್ನೂ ಬಿಚ್ಚಿಡ್ತೀನಿ. ಈ ಅನುರಾಧ ಒಳಗಡೆ ಇರ್ತಕ್ಕಂತಹ ರೋಗ ಇದೆಯಲ್ಲ, ಈ ರೋಗ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ನೀವು ಅದನ್ನು ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ಸುಳ್ಳು ಹೇಳೋದು. ಅಂತ ತಡಿದೇ ಇರತಕ್ಕಂಥ ರೋಗ ಇರೋದೇ ಅನುರಾಧ ನಕ್ಷತ್ರದಲ್ಲಿ. ಹೇಳ್ಕೊಳಕ್ಕೂ ಆಗಲ್ಲ, ಅದು ಟ್ರೀಟ್ಮೆಂಟು ಇಲ್ಲ, ರಿಪೇರಿ ಮಾಡ್ಕೊಳಕ್ಕೂ ಆಗಲ್ಲ. ಯಾಕೆಂದ್ರೆ ಸುಳ್ಳು ಹೇಳ್ಕೊಂಡಿಟ್ಟು ಕಾಲ ಕಳೀತಿರ್ತಾರಲ್ಲ, ರಿಯಾಲಿಟಿಗೆ ಬಂದ್ಬಿಡ್ಬೇಕು. ನನ್ನ ಪರಿಸ್ಥಿತಿ ಹಿಂಗಿದೆ, ನಾನು ರಿಪೇರಿ ಮಾಡಿ ಅಂತ ಯಾರ ಹತ್ರನೂ ಸರೆಂಡರ್ ಆಗ್ಬಿಡ್ಬೇಕು, ಆಗಲ್ಲ. ಆ ಕಾರಣದಿಂದಾಗಿ ಆ ಹುಡುಗ 10 ವರ್ಷ ಪಾಪ ಯಮ್ಮನ್ ಕೊರತೆ ನೋಡಮ್ಮ. 10ಕ್ಕೆ ಈ ಪ್ರಶ್ನೆ ಅಲ್ವಾ? ಒಂದು 12-13 ವರ್ಷಕ್ಕೆ ಹೋದ್ರೆ ಮೇಡಮ್ ಕಡೆ ಸ್ವಲ್ಪ ನೋಡ್ಬೋದು, ಯಾಕೆ ಈ ಅಮ್ಮ ನೋಡಕ್ ಚೆನ್ನಾಗವ್ರಲ್ವಾ ಅಂತ ಅನ್ಬೋದು. ಅಂದ್ರೆ ಅರ್ಥ ಆಯ್ತಲ್ವಾ? ಮೇಡಮ್ ಚೆನ್ನಾಗವರಲ್ಲ ಅಂತ ಮಟ್ಟಕ್ಕೆ ಹೋಗ್ತಾನ ಅವನು ಅಂತ. ಮೇಡಮ್ ಸ್ಕೂಲಲ್ಲಿರೋ ಟೀಚರು ನಿನ್ಗಿನ್ನೂ ಅರ್ಥ ಆಗಲಿಲ್ಲ. ಟೀಚರ್ ನೋಡಕ್ ಸ್ಮಾರ್ಟ್ ಆಗಿ ಕಾಣಿಸ್ತಾ ಅವ್ರ ಅಲ್ವಾ ಅಂತ ಪಕ್ಕದ ಫ್ರೆಂಡ್ ಜೊತೆ ಹೇಳ್ದಂಗೆ ಟೀಚರ್ಗೆ ಲೈನ್ ಹೊಡಿಯೋದು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದೆ ನೀನು. ಅಷ್ಟೇ 12 ವರ್ಷಕ್ಕೆ ಸ್ವಾಮಿ 15ಕ್ಕೆ ಮೀಸೆ ಬಂದಿರಲ್ಲ. 12ಕ್ಕೆ ಹೆಂಗೆ ಶುರು ಆಯ್ತದೆ ಅಂದರೆ ಇವತ್ತಿನ ಕಾಲದಲ್ಲಿ ಇರ್ತಕ್ಕಂಥ ಸತ್ಯವನ್ನು ಪ್ರತಿ ಪೋಷಕರಿಗೆ ಹೇಳ್ಕೊಡ್ತೀನಿ. ನೀವು ಅಂದ್ಕೊಂಡಂಗೆ ವಯಸ್ಸಿಗೆ ಸೆಕ್ಸ್ ಕ್ರಿಯೇಟ್ ಆಗತ್ತೆ ಅಂದರೆ ನಿಮ್ಮಂಥ ದಡ್ಡತನ ಇನ್ನೊಂದಿಲ್ಲ. ಮನಸ್ಸಿಗೆ ವಯಸ್ಸಿಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಮಗು ಹಾಲು ಕುಡಿಯೋ ವಯಸ್ಸು, ಹೌದಾ? ಅದಕ್ಕೇನಾದ್ರು ಗೊತ್ತಿರುತ್ತೇನಮ್ಮ? ದೇವರು ಅಂತ ಅನ್ಕೊಂಡಿದೀವಿ, ದೇವರೇ ಅದು ಅಲ್ವಾ? ಹಾಲು ಕುಡಿಯುವಾಗ ತಾಯಿ ಹತ್ರ ಹಾಲು ಕುಡಿಬೇಕಾದ್ರೆ ಮಗು ಒಂದೇ ಥರ ಎಲ್ಲ ಮಕ್ಕಳು ಹಾಲು ಕುಡಿಯಲ್ಲ. ಒಂದು ಮುಖ ಸವರುತ್ತೆ, ಒಂದು ಜಡೆ ಹಿಡ್ಕೊಳತ್ತೆ, ಹೌದಾ? ಒಂದು ತಾಯಿ ಹತ್ರ ಹೊಟ್ಟೆ ಸಾವರ್ತಾ ಇರ್ತದೆ, ಇನ್ನೊಂದು ಬೆನ್ ಸಾವರ್ತಾ ಇರ್ತದೆ. ಇದಿಷ್ಟು ಕ್ವಾಲಿಟಿ ಆ ಮಗು ಯಾವ ಥರ ಚೇಂಜಸ್ ಆಗುತ್ತೆ, ಯಾವ ರೀತಿ ಸೆಕ್ಸ್ ಮೈಂಡ್ ಇದೆ ಅಂತ ಅಲ್ಲಿ ಕಂಡಿಬೇಕು. ಮಗು ಆಡೋದ್ ರೀತಿಲೇ ನಾವು ಕಂಡಿದ್ದೀವಿ. ಅಂದ್ರೆ ಆ ಮಗುಗೆ ಪಾಪ ಅದೆಲ್ಲ ಗೊತ್ತಿರಲ್ಲ. ಇದೆಷ್ಟೋ ಜನಕ್ಕೆ ಒಂಥರ ಅನ್ಸ್ಬೋದು, ಏನಪ್ಪ ಇವ್ರು ಹೆಂಗೆಲ್ಲ ಹೇಳ್ತಾ ಇದ್ದಾರೆ ಅಂತ. ಮಗು ಹುಟ್ಟಿನಿಂದಲೇ ಇದಕ್ಕೆ ಗರ್ಭ ಶಿಕ್ಷಣ ಅನ್ನೋದು. ನೀವ್ ಅನ್ಕೊಂಡಿದ್ರ ಮೀಸೆ ಬಂದ ಮೇಲೆ ಎಲ್ಲ ಮಾಡದೆ ಅದು ಮಾಡುತ್ತೆ, ಅಪರಾಣೆ ಇಲ್ಲ, ಕಾಲ ಅಲ್ಲ ಅದು. ತಾಯಿಯ ಗರ್ಭದಲ್ಲೇ ಗರ್ಭ ಶಿಕ್ಷಣದಲ್ಲೇ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾಕೆ ಅಂದ್ರೆ ತಾಯಿ ಅದನ್ನ ಮನ್ಸಲ್ಲಿ ಅನ್ಕೊಂಡಿರ್ತಾಳೆ, ಗಂಡ ಟೈಮ್ ಸರಿಗೆ ಬರಲ್ಲ, ಏನು ಗಂಡ ಟೈಮ್ ಸರಿಗೆ ಬರಲ್ಲ, ನಾನು ಇಷ್ಟಪಟ್ಟಂಗೆ ಲವ್ ಮಾಡಲಿಲ್ಲ ಅನ್ಕೋಬಾರ್ದ? ಕೊರತೆ ಇರುತ್ತೆ ಅನ್ಕೋತಾರೆ. ಮಗು ಹೊಟ್ಟೆಲಿರುತ್ತೆ, ಅದ್ರಲ್ಲಿ ರೆಕಾರ್ಡಿಂಗ್ ಆಗುತ್ತೆ. ಮನಸ್ಸಲ್ಲಿ ಅನ್ಕೊಳ್ಳೋದು ಮಗುಗೆ ಆಗುತ್ತೆ. ಗರ್ಭಿಣಿ ಆಗಿರುವ ಸಂದರ್ಭದಲ್ಲಿ ಯಾವ ಹೆಣ್ಣು ಯಾವುದು ಕೊರತೆ ಇದೆ ಅಂದ್ಕೋತಾರೋ ಆ ಮಗುವಿನಲ್ಲಿ ರೆಕಾರ್ಡಿಂಗ್ 100% ಸತ್ಯ. ಅಮ್ಮ ನಾನು ಹೇಳಿದ ಅರ್ಥ ಆಯ್ತಾ ತಾಯಿ ನಿಮ್ಗೆ? ಬೇಜಾರಾಯ್ತಾ? ತಿಳ್ಕೊಂಡೆ ಅನ್ನಿಸ್ತಾ? ಬೇಜಾರೇನಿಲ್ಲ ಸ್ವಾಮೀಜಿ. ಅದು ಪರಿಹಾರ ಏನಾರು ಅಲ್ಲ, ಪರಿಹಾರ ಅನ್ನೋದು ಬಿಟ್ಟು ನಾನು ತಿಳ್ಕೊತೀನಿ ಅಂತ ನಿಮ್ಮ ಬಾಯಲ್ಲಿ ಬರಲಿವಲ್ಲಪ್ಪ. ಪರಿಹಾರ ಅಂದರೆ ಬೇವಿನ ಸೊಪ್ಪು ತೊಗೊಂಡೋಗ್ಬಿಟ್ಟು ದೇವಸ್ಥಾನ ಕೊಡಿಸ್ಬಿಡಿ ಅಂದರೆ ಪರಿಹಾರ ಅಂತ ನೀವು ಅನ್ಕೊಂಡಿದ್ದೀರಾ? ಏನು ಓದಿದ್ದೀರಮ್ಮ? ನಮ್ದು ಡಿಗ್ರಿ ಡಿಸ್ಟೆಂಟ್. ದಯವಿಟ್ಟು ಒಂದು ಮಾತು ಕೇಳ್ತೀನಿ, ಎಜುಕೇಟೆಡ್ ಆಗಿದ್ದೀರಾ,
ಪರಿಹಾರ ಅಂತ ಮನೆ ಹಾಳಾಗುವಂತಹ ಪ್ರಶ್ನೆಯನ್ನ ನೀವು ಕೇಳಿ ಕೇಳಿ ಈ ಶಾಸ್ತ್ರ ಹೇಳೋರು ಮನೆ ಹಾಳು ಮಾಡ್ಬಿಡ್ತಾ ಇದ್ದಾರೆ. ಅದೇ ಸ್ವಾಮೀಜಿ. ತಪ್ಪ್ಯಾರ್ದು? ನಮ್ದೇ. ಪರಿಹಾರ ಎಲ್ರಿ ಇದೆ. ಅಲ್ಲ, ಕೊಲೆ ಮಾಡಿಬಿಟ್ಟು ಪರಿಹಾರ ಇದೆ ಅಂದ್ರೆ ಏನೋ ಅರ್ಥ? ಇಲ್ಲ. ಹಂಗಾಯ್ತು. ನಮ್ಮ ಸಮಸ್ಯೆ ಇದೆ ಅಂದಮೇಲೆ ಅದಕ್ಕೆ ಏನು ಮಾಡಬೇಕು ಅಂದರೆ ನಾವೇನು ತಪ್ಪು ಮಾಡಿದ್ದೀವಿ ಅಂತ ಕೇಳಬೇಕೆ ಹೊರ್ತು ಅದಕ್ಕೆ ಪರಿಹಾರ ಹೇಳಿ ಅಂದರೆ ಎಲ್ಲಿದೆ ರೀ ಪರಿಹಾರ? ಯಾವೊಂದು ಪರಿಹಾರ ಹೇಳ್ತಾನೆ ಅವನ ಪ್ರಪಂಚನ ಹೇಳೋರ್ನ ಹಾಳು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಪರಿಹಾರ ಅಂತ ಯಾವ ಭಾಷೆಯನ್ನು ಬಳಸ್ತಾರೋ ಜ್ಯೋತಿಷಿಗಳು, ಸುಳ್ಳುಗಾರರು, ಮೋಸಗಾರರು, ದುಷ್ಟರು, ಸಮಾಜವನ್ನು ತಪ್ಪು ದಾರಿಯಲ್ಲಿ ತಗೊಂಡೋಗೋರು ಅಂಥದ್ದು ಪರಿಹಾರ ಪ್ರಪಂಚದಲ್ಲಿ ಇಲ್ಲ. ತಪ್ಪು ಯಾವುದಾಗಿದೆ ಅಂತ ಹೇಳುವವನೇ ನಿಜವಾದ ಜ್ಞಾನವಂತ ಜ್ಯೋತಿಷಿ. ತಪ್ಪು ಏನಕ್ಕೆ ಈ ಮಗು ಈ ನಕ್ಷತ್ರದಲ್ಲಿ ಬಂತು ಅನ್ನೋದಕ್ಕೆ ವಿಚಾರ ಹೇಳಿದ್ದೀನಿ. ಅನುರಾಧ ಈ ರೀತಿ ಬಂತು ಅಂದರೆ ತಂದೆ ತಾಯಿ ಮಲ್ಕೊಳ್ತಕ್ಕಂತಹ ಊಟ ಮಾಡ್ತಕ್ಕಂಥ ಎರಡೂ ಟೈಮ್ ಟೇಬಲ್ ಕೆಟ್ಟಿದೆ. ಇವ್ರು ಮದುವೆ ಆದಾಗ ಈ ರೀತಿ ಮಗು ಮಾಡ್ಕೊಳ್ಳೋಕ್ಕೆ ನಾವು ಟೈಮ್ ಸರಿ ಮಲ್ಕೋಬೇಕು ಅಂತ ಇವ್ರಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಆ ಮಗು ಬಂದಿದೆ. ಈಗ ಆ ಮಗು ಸುಳ್ಳು ಹೇಳ್ತಾ ಇದೆ. ಇದೆಲ್ಲ ಫ್ಯಾಕ್ಟ್ರಿ ಎಲ್ಲಿದು? ಅಪ್ಪ ಮುಂದೆ ಸುಳ್ಳು ಅಲ್ಲೇ ಬಂದಿರೋದು. ಮಗುನ ಬಂದಿದೆ, ಆದರೆ ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ. ನಾವೇನೋ ಸಮಯ ಕಷ್ಟ ಇತ್ತು ಅಂದರೆ ಅದೆಲ್ಲ ಕೇಳಲ್ಲ. ನೀವು ಮಾಡಿದ್ದೆಲ್ಲ ಮಗುನಲ್ಲಿ ಬಂದಿದೆ, ಅನುಭವಿಸಿ. ಅಮ್ಮ ಈಗ ಅರ್ಥ ಆಯ್ತಾ? ಗುರುಜಿ ಅರ್ಥ ಆಯ್ತು. ನೀವು ಮಲಗ್ತಿದ್ದಂಥ ಸಮಯ, ನೀವು ಮಾಡ್ತಿದ್ದಂಥ ಊಟ, ನಿಮ್ಮ ಆಲೋಚನೆಗಳು, ನೀವಿಬ್ಬರು ಮಾತಾಡ್ತಾ ಇರ್ತಕ್ಕಂತಹ ವಿಚಾರ ವ್ಯವಹಾರಗಳು, ಗಂಡನ ಮೆಚ್ಚಕ್ಕೆ ಹೆಂಡತಿ, ಹೆಂಡತಿ ಮೆಚ್ಚಕ್ಕೆ ಗಂಡ, ಸುಳ್ಳು ಹೇಳ್ಬೇಕಾಗತ್ತೆ ಅಲ್ವಾ? ಆದರೆ ಈ ಸುಳ್ಳಿನ ರಹಸ್ಯ ನಮ್ಮ ಮಕ್ಕಳಲ್ಲಿ ಪೂರ್ಣವಾಗಿ ಒಂದು ದೊಡ್ಡ ರೋಗವಾಗಿ ಪರಿಣಮಿಸುತ್ತೆ ಅಂತ ಯಾವ ತಂದೆ ತಾಯಿ ತಿಳ್ಕೊತಾರೋ ಅವತ್ತು ಮಗು ಚೆನ್ನಾಗಿರುತ್ತೆ. ನೀವು ಪರಿಹಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಅನುರಾಧ ನಕ್ಷತ್ರಕ್ಕೆ ಮಗು ಬರೋದಕ್ಕೆ ಅಪ್ಪ ಅಮ್ಮ ಮಾಡಿರ್ತಕ್ಕಂಥ ತಪ್ಪು ಯಾವುದು ಅಂತ ನೀವಿಬ್ಬರು ತಿಳ್ಕೊಳ್ಳೋ ಪ್ರಯತ್ನ ಪಟ್ಟರೆ ಆ ಮಗು ರಿಲೀಫ್ ಆಗುತ್ತೆ, ಚೆನ್ನಾಗಾಗತ್ತೆ, ಖುಷಿ ಪಡುವಾಗತ್ತೆ, ನೀವು ನೆಮ್ಮದಿಯಾಗಿರ್ತೀರ. ಇದನ್ನು ಮಾಡಿ ಇವತ್ತು ಪರಿಹಾರ ಕೇಳಬೇಡಿ. ಗುರುಗಳೇ ನಾನು ಇವತ್ತೇ ಆಗಬೇಡಿ, ರಾತ್ರಿಗೆ ಮಲ್ಕೊಳ್ಳೋದಾಗಲಿ ಯೋಚನೆ ಮಾಡದೆ ಏನು ನನ್ನ ಮಗು ಬಗ್ಗೆ ತಿಳ್ಕೊಳ್ಳೇಬೇಕು, ಈ ಆಸಕ್ತಿ ಮೊದಲು ಗಂಡ ಹೆಂಡತಿಗೆ ಬರಲಿ. ಆ ಭಗವಂತ ನಿಮ್ಗೆ ಒಳ್ಳೆ ಈ ರೀತಿಯಾದ ಜವಾಬ್ದಾರಿಯನ್ನು ಕೊಡಲಿ ಅಂತ ಕೇಳ್ಕೊತೀನಿ. ಪರಿಹಾರ ಅಂತ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಿಮ್ಗೆ ಸೇರಿ ಯಾರನ್ನೇ ಆಗಲಿ ಪರಿಹಾರ ಕೇಳ್ತೀರಾ ಅದು ನಿಮ್ಮ ಸುಳ್ಳು, ಅದಕ್ಕೆ ಪರಿಹಾರ ಹೇಳ್ತಾರೆ ಅದು ಅವರ ಸುಳ್ಳು. ಸುಳ್ಳಿಗೆ ಸುಳ್ಳು ಸೇರಿ ಜೀವನವೇ ಸುಳ್ಳಾಗತ್ತೆ. ಪರಿಹಾರ ಎಲ್ಲೂ ಕೇಳಬೇಡಿ, ಪದ ಬಳಸಬೇಡಿ ಅಂತ ಹೇಳ್ತೀನಿ ತಾಯಿ. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಗೀತಾ ಅಂತ ಕುಣಿಗಲ್ಲಿಂದ. ನಮಸ್ತೆ ಮಾ. ಓಕೆ, ಕರೆ ಕಟ್ಟಾಗಿದೆ. ಗುರುಜಿ, ಆಗಲೇ ನಾವು ಸಂಕಷ್ಟಹರ ಚೌತಿ ಬಗ್ಗೆ ಮಾತನಾಡ್ತಾ ಇದ್ವಿ. ಸಂಕಷ್ಟಹರ ಚೌತಿಯಲ್ಲಿ ನಾವು ಮಾಡುವ ಅಪರಾಧಗಳೇನು ಅದನ್ನು ತಿಳಿಸಿ. ಎಂತಹ ಘೋರವಾದ ಅಪರಾಧಗಳನ್ನು ಮಾಡಿ ನಾವು ದೇವರ ಹೆಸರನ್ನು ಹೇಳಿ ದೇವರಿಗೂ ಅಪರಾಧವನ್ನು ವರಿಸಿ ನಮ್ಮ ದೇಹಕ್ಕೂ ಅಪರಾಧಿಯನ್ನಾಗಿ ಮಾಡಿ ದಂಡಿಸ್ತಾ ಇರತಕ್ಕಂಥ, ಶಿಕ್ಷೆ ಕೊಡ್ತಾ ಇರತಕ್ಕಂಥ ನಮ್ಮಂಥ ದುರ್ದೈವಿಗಳಿಗೆ ವಿಚಾರ ಬೇಕಲ್ಲ. ಹೌದು. ನಾವು ಬಳಸ್ತಾ ಇರೋ ಕೆಲವೊಂದು ಪದಗಳು ಕೆಲವರಿಗೆ ಮನಸ್ಸಿಗೆ ಬೇಸರ ಆಗ್ಬೋದು. ಯಾಕೆ ಅಂದರೆ ನಿಮಗೆ ಸ್ವಲ್ಪ ಬಡಿದೆಬ್ಬಿಸೋದಕ್ಕೋಸ್ಕರವಾಗಿ ನಿಮಗೆ ಕೋಪ ಬರೆಸ್ಬೇಕು. ಯಾಕೆ ಅಂದರೆ ಇಲ್ಲ, ನಾವು ಬದಲಾವಣೆ ಆಗಬೇಕು, ನಾವು ಏನೋ ಒಂದು ಬದುಕಬೇಕು ಅನ್ನೋದಕ್ಕೆ ನಿಮಗೆ ಎಲ್ಲ ಸ್ವಲ್ಪ ಪ್ರೇರಣೆ ಆಗಲಿ ಅಂತ ನಾನು ಈ ಭಾಷೆಯನ್ನು ಬಳಸ್ತಾ ಇದ್ದೀನಿ. ಅದನ್ನು ವೈಯಕ್ತಿಕವಾಗಿ ನನ್ನ ಉದ್ದೇಶಕ್ಕೋಸ್ಕರವಾಗಿ ಬಳಸ್ತಾ ಇರ್ತಕ್ಕಂಥ ಭಾಷೆಗಳು ಅಂತ ಅಂದ್ಕೋಬೇಡಿ ದಯವಿಟ್ಟು. ಕಾರಣ ಇಷ್ಟೇ, ಕೆಲವ್ರಿಗೆ ಒಂದೊಂದು ರೀತಿ ಭಾಷೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಒಂದೊಂದು ರೀತಿ ಭಾಷೆ ಅರ್ಥ ಆಗಲ್ಲ. ಆ ಉದ್ದೇಶಕ್ಕೆ ಸ್ವಲ್ಪ ಕೆಲವೊಂದು ಸಂದರ್ಭದಲ್ಲಿ ಆಡೋ ಭಾಷೆಯನ್ನು ಬಳಸ್ತೀನಿ, ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅಂತ. ನೀವು ಅರ್ಥ ಮಾಡ್ಕೋಬೇಕು, ಈ ಪದಗಳನ್ನು ಗುರುಗಳು ಬಳಸ್ತಾ ಇದ್ದಾರೆ ಅಂದರೆ ಇದರಲ್ಲಿ ಏನೋ ಒಂದು ಸ್ವಾರಸ್ಯಕರವಾದ ವಿಚಾರ ಇದೆ ಅಂತ ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಆಗತ್ತೆ ಹೊರ್ತು ಏನು ಹಿಂಗೆ ಅಂದ್ಬಿಟ್ರಲ್ಲ, ಏನು ಹಂಗೆ ಹೇಳ್ತಾರಲ್ಲ ಅವರು, ಯಾಕೆ ಹಿಂಗೆ, ಇದೆಲ್ಲ ನೀವು ಅಂದ್ಕೊಂಡ್ರೆ ನೀವಿನ್ನೂ ಕೆಳಗಡೆ ಹೋಗ್ತೀರಿ ಹೊರ್ತು ಮೇಲಕ್ಕೆ ಬರಲಿಕ್ಕಾಗಲ್ಲ. ನಮಗೆ ಒಂದು ರೀತಿಯ ದಾರಿಯನ್ನು ತೋರಿಸ್ತಕ್ಕಂಥ ಒಂದು ಸತ್ಯ ಮಾರ್ಗ ಸಿಗ್ತಾ ಇದೆ ಇಲ್ಲಿ ಅಂತ ಬೇಜಾರು ಅನ್ನೋದನ್ನ ಸೈಡ್ಗಿಟ್ಟು ಈ ಸತ್ಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂದರೆ ದಾರಿ ಸಿಗತ್ತೆ, ನೈಸ್ ರೋಡು, ಚೆನ್ನಾಗಿ ಹೋಗ್ಬೋದು ಅಲ್ವೇನಮ್ಮ? ಹಾಗೆ ಈ ಸಂಕಷ್ಟಹರ ಚೌತಿಯಲ್ಲಿ ಕೋರಿಕೆ ಮೇಲೆ ಮಾಡ್ತಾರೆ, ಅದು ಒಂದು ಕಡೆ ಸತ್ಯನೇ. ಆದರೆ ನಾವು ಏನು ತಪ್ಪು ಮಾಡ್ತಿದ್ದೀವಿ, ದೇಹವನ್ನು ನಾವು ಅಧೋಗತಿ ತಗೊಂಡೋಗ್ಬಿಟ್ಟಿದ್ದೀವಿ. ಏನು ಬೇಕೋ ಅದನ್ನು ಮಾಡ್ಬಿಟ್ಟು ತೊಗೊಂಡ್ಬಿಡ್ತೀವಿ, ಸಾಂಕ್ಷನ್ ಮಾಡಿಸ್ಕೊಂಡ್ಬಿಡ್ತೀವಿ. ಆಗತ್ತೆ, ಇಲ್ಲ ಅಂತಿಲ್ಲ, ಕೋರಿಕೆ ಇರುತ್ತೆ. ಮಂಗಳವಾರ ಚೌತಿ ಬಂದರೆ ಮಕ್ಕಳು, ಹೆಣ್ಣು ಮಕ್ಕಳು ಮದುವೆ ಆಗದವ್ರು ಮಾಡಿದ್ರೆ ಮದುವೆ ಆಗತ್ತಂತೆ. ಇದೆಲ್ಲ ಪ್ಲ್ಯಾನ್, ಇದು ಮಕ್ಕಳಾಗುತ್ತಂತೆ, ಈ ಥರ ಪ್ಲ್ಯಾನ್ ಇದು. ಅಂದರೆ ಹೇಳೋದ್ರಲ್ಲಿ ಕರೆಕ್ಟಾಗಿ ಶಾಶ್ವತವಾದ ಪರಿಹಾರ ಹೇಳಬೇಕು. ನಮ್ಮಲ್ಲಿ ಏನು ಅಂದರೆ
ಶಾಶ್ವತವಾದ ಪರಿಹಾರ ಇಲ್ಲ. ನಿಮ್ಮ ಮಗಳಿಗೆ ಮದುವೆ ಆಗ್ತಾ ಇಲ್ವಾ, ಸಂಕಷ್ಟ ಮಾಡಿಸು ಅಂತ ಹೇಳ್ಬಿಟ್ರು. ಇವ್ರು ಮಾಡಿದ್ರು. ಆದರೆ ಮಾಡಿದ ಮೇಲೆ ಅದು ಎಷ್ಟು ರಿಯಾಕ್ಷನ್ ಆಗಿ ಇವ್ರನ್ನ ಉಲ್ಟಾ ಮಾಡಿ ಅಮ್ಕತ್ತೆ ಅಂದರೆ ಅದು ಗೊತ್ತಾಗಲ್ಲ. ಸಂಕಷ್ಟದ ಚೌತಿ ಮಾಡ್ಕೊಬತ್ತಾ ಇದ್ದೀನಲ್ಲ ಅಂತಾರೆ, ಮಾಡ್ತಾ ಇದೆಯಲ್ಲ ಅಂತ ಇವರು ಅಂತಾರೆ. ಬಟ್ ಇಬ್ಬರಿಗೂ ಉತ್ತರ ಸಿಕ್ಕಿರಲ್ಲ. ಹೌದು. ಇದರ ಉತ್ತರ ಇವತ್ತು ತಿಳ್ಕೋಬೇಕು. ಯಾವುದರಲ್ಲಿ ಅಂದರೆ ಸಂಕಷ್ಟಹರ ಚೌತಿ ದಿನ ಮಾಡುವ ಪ್ರಸಾದ ಇದೆಯಲ್ಲ, ಸಂಕಷ್ಟಹರ ಚೌತಿ ದಿನ ಮಾಡುವ ಸೇವನೆ ಮಾಡುವ ಪ್ರಸಾದ ಇದೆಯಲ್ಲ, ಸೇವನೆ ಮಾಡೋರು ದೇವರಿಗೆ ಗಣಪತಿಗೆ ನೈವೇದ್ಯವನ್ನ ಮಾಡ್ತಾರಲ್ಲ, ಇವರಿಬ್ಬರೂ ಪೂರ್ತಿ ದೇಹ ಎಲ್ಲ ಹಾಳಾಗತ್ತೆ. ಆ ನೈವೇದ್ಯವನ್ನ ಗಣಪತಿಗೆ ನೀವು ಯಾವ ನೈವೇದ್ಯ ಮಾಡಬೇಕು ಅನ್ನೋದು ಗೊತ್ತೇ ವಿನಃ. ಉದಾಹರಣೆ, ಕಡಲೆಕಾಳು ಗುಗ್ರಿ. ಕಡಲೆಕಾಳು ಗುಗ್ರಿ ಅದು ತುಂಬ ಪ್ರಿಯವಾದದ್ದು ಗಣಪತಿಗೆ ಅಂತ ಸತ್ಯವಾದ ವಿಚಾರ. ಆ ಕಡಲೆಕಾಳು ಗುಗ್ರಿಯನ್ನು ತಿಂದೋರ್ ಕತೆ ಏನು ಅಂತ ಯೋಚನೆ ಮಾಡೋರು ಯೋಚನೆ ಮಾಡಿಲ್ಲ, ನೈವೇದ್ಯ ಮಾಡೋರು ತಿನ್ನೋರು ಯೋಚನೆ ಮಾಡಿಲ್ಲ. ಯಾಕೆ ಯೋಚನೆ ಮಾಡಬೇಕು? ಕಡಲೆಕಾಳು ಗುಗ್ರಿ ತಿನ್ನಬಾರ್ದಾ? ತಿನ್ನಿ. ನೀವು ಬೆಳಗಿಂದ ಏನು ಮಾಡಿದ್ರಿ? ಉಪವಾಸ ಇದ್ರಿ. ಉಪವಾಸ ಇದ್ದು ಮಸಾಲೆಯಲ್ಲಿ ಫ್ರೈ ಮಾಡಿರ್ತಕ್ಕಂಥ ಕಡಲೆಗಳನ್ನ ತಿಂದರೆ ನೀವು 3 ರಾತ್ರಿ ನಿದ್ದೆ ಬರಲ್ಲ. ಪಿತ್ತ, BP, ಲೋ BP, ಹೈ BP ಎಲ್ಲ ಬರ್ಸ್ಕೊಂಡು ಇನ್ನೊಂದು ಸಲ ಚೌತಿ ಬರೋವರೆಗೂ ರಿಪೇರಿ ಆಗತ್ತೆ. ಮತ್ತೆ ಇನ್ನೊಂದು ಚೌತಿಗೂ ಅದನ್ನೇ ಮಾಡ್ತೀರಾ. ಹೌದು ಹೌದು ಅಲ್ವಾ? ಮತ್ತೆ ಕಡಲೆಕಾಳು ನೈವೇದ್ಯ ಮಾಡೋದು ಸರಿನೇ, ಶಾಸ್ತ್ರದ ನೋಡಮ್ಮ, ಮಾಡೋದು ಸರಿ, ತಿನ್ನೋದು ಸರಿ. ಆದರೆ ಇದ್ರ ಮಧ್ಯೆ ಏನು ಮಾಡಬೇಕಿತ್ತು ಅಂತ ತಿಳ್ಕೊಂಡಿಲ್ಲ. ಅದ್ರ ಮಧ್ಯೆ ಏನು ಮಾಡಬೇಕು? ಇದು ಎರಡೂ ಸರಿನೇ. ಆದರೆ ನಮ್ಮ ದೇಹಕ್ಕೆ ಈ ರೀತಿಯಾದ ಆಹಾರವನ್ನು ತಗೊಳ್ಳೋದಕ್ಕೆ ಅದಕ್ಕೆ ನಾವು ಸಿದ್ಧತೆ ಹೇಗಿರಬೇಕು ಅನ್ನೋ ತಿಳ್ಕೊಂಡಾಗ ಗುಗ್ರಿ ಮಾಡೋದು ಸರಿನೇ, ತಿನ್ನೋದು ಸರಿನೇ. ಆದರೆ ಅದನ್ನು ಬಿಟ್ಟು ಅಲ್ಲಿ ಮಾಡ್ತಾವ್ರೆ, ಇವ್ರು ತಿಂತಾವ್ರೆ. ಆದರೆ ಬೆಳಗ್ಗೆ ಹೇಳೋಕ್ಕಾಗಲ್ಲ, ಮೈಯೆಲ್ಲ ನೋವು ಬರುತ್ತೆ. ಎಷ್ಟೋ ಜನ BP ಚೆಕ್ ಮಾಡಿಸ್ಕೊಳಕ್ಕೆ ಹೋಗ್ತಾರೆ, ಡಾಕ್ಟ್ರ್ ಕೈಲೂ ಬೈಸ್ಕೋತಾರೆ. ಏನಮ್ಮ ದೇವ್ರು ಮಾಡ್ಬಿಟ್ಟು ಹಿಂಗೆಲ್ಲ ಬಂದಿದ್ಯಾ ಅಂತ ಗಂಡನ ಕೈಲೂ ಬೈಸ್ಕೋತಾರೆ. ಶಾಪ್ಗೆ ಹೋದ್ರೆ ಎಲ್ಲ ಬೈಯೋದೇ ಅವ್ರಿಗೆ. ಹೌದು. ಡಾಕ್ಟ್ರು ಬೈಗಳ, ಗಂಡ ಬೈಗಳ, ಮಕ್ಕಳು ಬೈಗಳ, ಎಲ್ಲರೂ ಬೈಸ್ಕೊಳ್ಳೋದೆ. ಈಗ ಏನು ಮಾಡೋದು? ಇವರೆಲ್ಲ ಬೈಸೋದು ಎಲ್ಲಿಗೆ ಹೋಗುತ್ತೆ? ಗಣಪತಿಗೆ ಹೋಗುತ್ತೆ. ಈಗ ಇವ್ರಿಗೆ ಶಾಪ ಬರುತ್ತಾ, ಒಳ್ಳೇದಾಗತ್ತಾ? ಶಾಪ. ಇದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಪ್ರತಿಯೊಂದು ಮಾಡ್ಕೋತಾ ಇರತಕ್ಕಂಥ ಪ್ರತಿಯೊಂದು ನಾವೇ ತಪ್ಪು. ಇದನ್ನು ನಮ್ಮ ದಿನಚರಿಯ ಚಟುವಟಿಕೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳಿಯದೇ ಇದ್ದಾಗ ಈ ಸಮಸ್ಯೆಗಳು ನಮ್ಮನ್ನು ಒಂದರಿಂದ ಒಂದು ನಮ್ಮ ಸೇರಿಸ್ತಾ ಹೋಗುತ್ತೆ, ಎಳ್ಕೊತಾ ಹೋಗುತ್ತೆ. ನಾವು ಸಿಕ್ಕಾಕೋತಾ ಹೋಗ್ತೀವಿ. ಬಿಡಿಸ್ಕೊಳ್ಳೋಕ್ಕೆ ಪರಿಹಾರ ಅಲ್ಲ, ಬಿಡಿಸ್ಕೊಳ್ಳೋದಕ್ಕೆ ಮುಂಚೆ ನಾವು ಎಲ್ಲೋಗಿ ಸೇರ್ಕೋತಾ ಇದ್ದೀವಿ ಅಂತ ತಿಳ್ಕೊಳ್ತಕ್ಕಂಥದ್ದೇ ಇವತ್ತಿನ ವಿಚಾರ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ಈಗ ಬ್ರೇಕ್ ಇದೆ ಗುರೂಜಿ, ಒಂದು ಬ್ರೇಕ್ ತಗೊಳ್ಳೋಣ, ಆಮೇಲೆ ಮುಂದುವರ್ಸೋಣ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ನೇರವಾಗಿ ಮಾತನಾಡಬಹುದು. ಗುರೂಜಿ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಕುಣಿಗಲ್ಲಿಂದ ಗೀತಾ ಅಂತ. ನಮಸ್ತೆ ಮಾ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತಮ್ಮ. ಓಕೆ, ಅವ್ರ ನಕ್ಷತ್ರ ಹೇಳಿ. ಮೃಗಶಿರ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಗುರುಗಳೇ. ನಾರಾಯಣ. ಎಷ್ಟು ವಯಸ್ಸು ಮಗನಿಗೆ? 21 ವರ್ಷ. ಏನು ಹೆಸರಿಟ್ಟಿದ್ದೀರಾ? ಸಾತ್ವಿಕ್ ಗೌಡ. ಸಾತ್ವಿಕ್ ಗೌಡ. ಸಾತ್ವಿಕ್ ಗೌಡ. ಏಕೆ ನಕ್ಷತ್ರಕ್ಕೂ ಅದಕ್ಕೂ ಕೇಳ್ತಿಲ್ವಾ? ಚೆನ್ನಾಗಿದೆ ಅಂತ ಇಟ್ರ ಹೇಗೆ? ನಮಗೆ ಗೊತ್ತಿಲ್ಲದೆ ಇಟ್ಟಿದ್ದೀವಿ ಅನ್ಸುತ್ತೆ. ಅಲ್ಲ, ನೀವು ಇಟ್ಬಿಟ್ರಿ, ಆ ಹುಡುಗನ ತಲೆ ಮೇಲೆ ಕಲ್ಲು ಹಾಕ್ಬಿಟ್ರಲ್ಲ ಹೇಳಿ. ಅಲ್ಲ, ಹೆಸರು ಯಾವ್ದು ಬೇಕಾದ್ರೆ ಇಡ್ಬೋದು ಅಂತ ತೀರ್ಮಾನ ಅಲ್ಲ. ಈ ಹೆಸರು ಈ ಥರನೇ ಇಡಬೇಕು ಅಂತ ಗೊತ್ತಿರಲಿಲ್ವ ನಿಮಗೆ? ಗೊತ್ತಿಲ್ಲ ಗುರುಗಳೇ. ಈಗ ಮಕ್ಕಳನ್ನ ಯಾರು ಹಾಳು ಮಾಡೋದು, ಯಾರು ಮಕ್ಕಳನ್ನ ದಾರಿ ತಪ್ಪಿಸೋದು, ನೀವೇ ಯೋಚನೆ ಮಾಡಿ. ನಾವೇ ಗುರುಗಳೇ ಅಲ್ವಾ? ಹೌದು. ಆಮೇಲೆ ಮಕ್ಕಳು ಕ್ವಶನ್ ಹಾಕೋದು, ನೀನು ಸರಿ ಇಲ್ಲ, ನಂಗೆ ಹಿಂಗೆ ಅಂತ ನೀವೇ ಮಾಡಿ ತಪ್ಪು, ನಿಮ್ಮ ತಪ್ಪೇ ಎಲ್ಲ ಮಕ್ಕಳ ಮೇಲೆ ಬಂದಿದೆ ಅಂತ ತಿಳ್ಕೊಳ್ಳೋದೆ. ಮಕ್ಕಳನ್ನೇ ತಪ್ಪುಗಾರನ ಮಾಡಿ ದೇವ್ರ ಹತ್ರ ಒಪ್ಪಿಸ್ತೀರಾ, ಶಾಸ್ತ್ರ ಕೇಳಕ್ಕೆ ಹೋಗ್ತೀರಾ, ಯೋಚನೆ ಮಾಡ್ತೀರಾ, ನಿದ್ದೆ ಬಿಡ್ತೀರಾ, BP ಬರ್ಸ್ಕೋತೀರಾ. ಬೇಕಾ ಹೇಳಿ? ಇಂಥದ್ದು ಜೀವನ ಬೇಕಾ? ಬೇಡ ಗುರುಗಳೇ. ಓಕೆ, ಏನು ನಿಮ್ಮ ಪ್ರಶ್ನೆ ಏನು? ಪ್ರಶ್ನೆ ಏನಿಲ್ಲ, ನನಗೆ ತುಂಬಾ ಆರೋಗ್ಯ ಸಮಸ್ಯೆ ಇದೆ. ನನ್ನ ನಕ್ಷತ್ರ ಹುಟ್ಟಿದ್ದು ಗೊತ್ತಿಲ್ಲ, ನನ್ನ ಅಮ್ಮ ಅಷ್ಟು ತಿಳುವಳಿಕೆ ಇಲ್ಲ ಅವರಿಗೆ. ಈಗ ನಿಮ್ಮ ಬಗ್ಗೆ ಬೇಕಾ, ಮಗನ ಬಗ್ಗೆ ಬೇಕಾ? ಅವ್ರ ಕಡೆಯಿಂದ ನಮ್ಗೆ ಉಪಯೋಗ ಆಗುತ್ತೆ ಅಂತ ಗುರುಗಳೇ ಮಾಡಿದ್ರು. ಓಕೆ, ಏನು ಓದಿದ್ದೀರಾ ತಾವು? ನಾನು SLC ಮಾಡಿದ್ದೀನಿ ಗುರುಗಳೇ. ಎಷ್ಟು ವರ್ಷ ಆಯಿತು ಮದುವೆಯಾಗಿ? ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ ನಿಮ್ಮದು? 20 ವರ್ಷ ಆಯ್ತು ಗುರುಗಳೇ. ಯಾವ ವಾರ ಮದುವೆ ಆಯಿತು? ಭಾನುವಾರ ಮತ್ತೆ ಶನಿವಾರ ಗುರುಗಳೇ. ನೀವು ಹೇಳ್ತಾ ಇರ್ತೀರಾ, ಕೇಳಿದ್ದೀನಿ ಗುರುಗಳೇ. ಓಕೆ, ನಿಮ್ಮ ಯಜಮಾನ್ರ ಕೋಪ ಜಾಸ್ತಿನಾ, ನಿಮಗೆ ಕೋಪ ಜಾಸ್ತಿನಾ? ಅಲ್ವಾ?
ಕೋಪ ಯಾರಿಗೆ ಜಾಸ್ತಿ ಅಂದೆ? ನನಗೆ ತುಂಬಾ ಕೋಪ ಬರುತ್ತೆ, ಮನೆಯವ್ರಿಗೂ ಕೋಪ ಬರುತ್ತೆ. ಅಲ್ಲಿ ಪರ್ಸೆಂಟೇಜ್ ಯಾರಿಗೆ ಜಾಸ್ತಿ? ನನಗೆ ಕೋಪ ಜಾಸ್ತಿ ಬರುತ್ತೆ. ಬೇಕಾ ಕೋಪ? ಕೋಪ ಇವಾಗ ತುಂಬಾ ಶಾಂತರಾಗಿದ್ದೀನಿ ಗುರುಗಳೇ. ನಿಮ್ ಪ್ರೋಗ್ರಾಮ್ ಕೇಳಿ ಕೇಳಿ ತುಂಬಾ ಶಾಂತರಾಗಿದ್ದೀನಿ. ಹಾಂ, ಓಕೆ. ಕಮ್ಮಿ ಮಾಡ್ಕೊಂಡ್ಮೇಲೆ ಮನಸ್ಸು ಖುಷಿ ಆಯ್ತಾ? ತುಂಬಾ ಖುಷಿಯಾಗಿದೆ, ನೀವು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ. ಓಕೆ. ಈಗ ಇವತ್ತು ಕರೆ ಮಾಡಿದ ಉದ್ದೇಶ? ಗುರುಗಳೇ, ನನಗೆ ಬ್ಯಾಕ್ ಪೈನ್ ಇದೆ, ಮತ್ತೆ ಕಿವಿಲಿ ಗುಂಯಿ ಅನ್ನೋ ಸೌಂಡ್ ಬರ್ತಾ ಇದೆ. ಅಷ್ಟಿದೆ ಗುರುಗಳೇ. ಆರೋಗ್ಯ ಸಮಸ್ಯೆ ಇದೆ ನನಗೆ. ಎಷ್ಟು ತಮಗೆ ವಯಸ್ಸು? ನನಗೆ 40 ಗುರುಗಳೇ. ಓಕೆ. ನಿಂತ್ಕೊಂಡಾಗ ಜಾಸ್ತಿ ಸೋತ್ಕೊಂಡಂಗೆ ಸುಸ್ತಾಗೋ ಥರ ಕಾಣಿಸುತ್ತಾ? ತೊಡೆ, ಕೈ, ಕಾಲು ಭಾಗ? ಇಲ್ಲ ಗುರುಗಳೇ. ಓಕೆ. ಕಿವಿ ಯಾವಾಗ ಮುಚ್ಕೊಳ್ಳುತ್ತೆ? ಶಬ್ದ ಬರುತ್ತಾ? ಗುರುಗಳೇ. ಎಷ್ಟು ವರ್ಷದಿಂದ ಇದನ್ನು ಗಮನಿಸಿದ್ದೀರಾ? ಈಗ 1-2 ಮಂತ್ ಆಯ್ತು ಗುರುಗಳೇ. ಓಕೆ. ನೀವು ಮಾಡೋ ಅಡುಗೆ ಊಟ ನನಗೆ ಕರೆಕ್ಟಾಗಿ ಟೇಸ್ಟ್ ಇದೆ ಅಂತನಾ, ಇಲ್ಲ ಯಾಕೋ ಬೇರೆ ಎಲ್ಲ ಚೆನ್ನಾಗದೆ ಅಂತಾರೆ ನನಗೆ ಯಾಕೋ ಇಡಿಸ್ತಾ ಇಲ್ಲ ಅನ್ಸುತ್ತಾ? ಇಲ್ಲ ಗುರುಗಳೇ, ಚೆನ್ನಾಗಿ ಅನಿಸ್ತಾ ಇದೆ. ಊಟ ಚೆನ್ನಾಗಿದೆ, ಅಡುಗೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಸುತ್ತಾ? ಅನ್ಸುತ್ತೆ, ಒಂದೊಂದ್ಸತಿ ಅನ್ಸಲ್ಲ ಗುರುಗಳೇ. ನಾಲ್ಗೆ ರುಚಿ ಸ್ವಲ್ಪ ಹದಗೆಟ್ಟಿದೆ ಅನ್ನೋದು ವಿಚಾರ ನೇರವಾಗಿ ಹೇಳ್ತೀನಿ. ನಿಮ್ಗೆ ಹೆಂಗೆ ಅನ್ನಿಸ್ತು? ಹೇಳಿ. ಸರಿ ಗುರುಗಳೇ. ನಾಲಿಗೆಯ ರುಚಿ ಸ್ವಲ್ಪ ಹದಗೆಟ್ಟಿದೆ. ಯಾಕೆಂದರೆ ಕಿವಿಗೆ ಕಾಂಬಿನೇಷನ್ ಇದು. ಗುರುಗಳೇ. ಕಿವಿಯಲ್ಲಿ ವ್ಯತ್ಯಾಸ ಆಯಿತು ಅಂದರೆ ನಾಲ್ಗೆ ಪ್ರಶ್ನೆ ಹಾಕ್ಕೊಳತ್ತೆ. ಏನು ಅಂದರೆ ಡಿಫ್ರೆಂಟ್ ಆಗಿರೋದೇನೋ ತಿನ್ನಬೇಕಲ್ಲ, ಏನೋ ತಿನ್ನಬೇಕು ಅನ್ನಿಸ್ತಾ ಇದೆ, ತಿನ್ನೋಕ್ಕೂ ಮನಸ್ಸು ಬಿಡೋಕ್ಕೂ ಆಗ್ತಾ ಇಲ್ಲ ಅನ್ನೋ ಚಪಲತೆ ಶುರುವಾಗತ್ತೆ. ಹೌದು ಗುರುಗಳೇ. ಹೌದಲ್ವಾ? ಹೌದು. ಈಗ ಈ ಚಪಲತೆ ತಪ್ಪಲ್ಲ, ಮನುಷ್ಯ ತಿನ್ನಬೇಕು ಸರಿ. ಆದರೆ ತಿಂದದ್ದು ಚೆನ್ನಾಗಿ ನನಗೆ ಪಚನ ಆಗ್ತಾ ಇದೆ ಗೊತ್ತಾಗಿದೆಯಾ ಅಮ್ಮ ನಿಮಗೆ? ಆಗ್ತಾ ಇಲ್ಲ ಗುರುಗಳೇ ಸರಿಗೆ. ಈಗ ಪಚನ ಆಗಬೇಕಾ ಬೇಡವಾ? ಆಗ್ಬೇಕು ಗುರುಗಳೇ. ಯಾಕೆ ನಿಮಗೆ ಇದು ತಪ್ಪು ನಂದು, ನಾನೇ ಮಾಡ್ಕೋತಾ ಇರೋದು ಅಂತ ನಿಮ್ಗೆ ಯಾಕೆ ಇನ್ನೂ ಅರ್ಥ ಆಗಿಲ್ಲ? ಅರ್ಥ ಆಗಿದೆ ಗುರುಗಳೇ. ಯಾವಾಗ ಅರ್ಥ ಆಯಿತು? ಈಗ ಅರ್ಥ ಆಯ್ತು. ಅಲ್ಲ, ಈಗ ಲೆಕ್ಕ ಹಾಕ್ಕೊಳ್ಳಿ, ಇಷ್ಟು ವಯಸ್ಸಿನವರೆಗೂ 20 ವರ್ಷದ ಮಗ ಬಂದು ಇರೋವರೆಗೂ ಮದುವೆಯಾಗಿ ಇಷ್ಟೆಲ್ಲ ವರ್ಷ ಆದ ಮೇಲೆ ಈಗ ಅರ್ಥ ಆಗಿದೆ ಅಂದರೆ ಇದು ಕಳೆದಿದ್ದೆಲ್ಲ ಏನು ಅಲ್ವಾ? ಹೌದು. ಸೊ ಆದರೂ ಗಾಬರಿ ಆಗಬೇಡಿ, ವಿಷಯ ತಿಳ್ಕೊಳ್ಳಿ. ಏನಪ್ಪ ಅದು ಅಂದರೆ, ನಿಮ್ಮ ಮನೆಯಲ್ಲಿ 2 ಮದುವೆಗಳು ಅಂತಕ್ಕಂಥ ವಿಷಯಕ್ಕೆ ಬಂದರೆ ಗಂಡ ಹೆಂಡತಿ ಖುಷಿಯಾಗಿ, ಅಮ್ಮ ಕೇಳಿಸ್ತಿದ್ಯಾ? ಗಂಡ ಹೆಂಡತಿ ಖುಷಿಯಾಗಿ ಕಾಲ ಕಳೆದಿರತಕ್ಕಂಥ ವಂಶ ನಮ್ಮ ತಂದೆ ತಾಯಿಯ ಮನೆಯಲ್ಲಿ ಇತ್ತು ಅಥವಾ ಇಲ್ಲ? ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ? ಇಲ್ಲ ಇಲ್ಲ, ಅಂದರೆ 50-50. ಅಡ್ಜಸ್ಟ್ಮೆಂಟ್ ಯಾಕಿದು? ಚೆನ್ನಾಗಿರ್ಬೇಕಲ್ವಾ? ನಿಮ್ಮ ತಂದೆ ತಾಯಿ ಇದ್ದಾರಾ? ಇದ್ದಾರೆ ಗುರುಗಳೇ. ಇಬ್ಬರು ಚೆನ್ನಾಗಿ ಆರೋಗ್ಯವಾಗಿದ್ದಾರಾ? ಇಬ್ರಿಗೂ ಆರೋಗ್ಯ ಸರಿನಾ ಗುರುಗಳೇ. ಓಕೆ. ಅಪ್ಪ ಏನು ಮಾಡ್ತಾರೆ? ಅಪ್ಪ ಇವಾಗ ಜಮೀನ್ ಕೆಲಸ. ಓಕೆ. ಈಗ ನಿಮಗೆ ನಿದ್ದೆ ವಿಚಾರಕ್ಕೆ ಬಂದರೆ ಮಲಗುವಂತಹ ಸಮಯ, ನಿಗದಿಯಾದ ಸಮಯ ಆಗ್ತಾ ಇದೆಯಾ? ಯಾವಾಗ ನಿದ್ದೆ ಬರುತ್ತೆ ಆಗ ಮಲ್ಕೋಬೇಕು ಅಂತೀರಾ? ಮಲಗಿದ ತಕ್ಷಣ ನಿದ್ದೆ ಬರ್ತಾ ಇದೆ ಗುರುಗಳೇ. ಮಲಗಿದ ತಕ್ಷಣ ನಿದ್ದೆ ಬರುತ್ತೆ? ನಿದ್ದೆ ಬರುತ್ತೆ ಗುರುಗಳೇ. ಓಕೆ. ಮಧ್ಯೆ ಎಚ್ಚರಿಕೆ ಆಗೋದು? ಇಲ್ಲ ಗುರುಗಳೇ. ಬೆಳಗ್ಗೆ ಎಷ್ಟೊತ್ತು ಕೇಳೋದು? 4:45. ಅಲಾರಾಮ್ ಕೊಟ್ಕೋತೀರಾ? ಇಲ್ಲ ಗುರುಗಳೇ, ಎಚ್ಚರಿಕೆ ಆಗುತ್ತೆ. ಎಚ್ಚರಿಕೆ ಆದಮೇಲೆ ಎಷ್ಟು ನಿಮಿಷ ಬೆಡ್ ಮೇಲೆ ಇರ್ತೀರಾ? ಎಚ್ಚರಿಕೆ ಆದ ತಕ್ಷಣ ಹೇಳ್ತೀರಾ? ಎಚ್ಚರಿಕೆ ಆಗಿದ ತಕ್ಷಣ ಹೇಳ್ತೀನಿ ಗುರುಗಳೇ. ಹೇಳ್ಬೇಕಾದ್ರೆ ಮೈ ತೂಕ ಬರುತ್ತಾ, ಮೈ ನೋವಿರುತ್ತೆ? ಎರಡರಲ್ಲಿ ಯಾವ್ದು ಕಾಣಿಸುತ್ತೆ? ಮೊದಲು ಬರ್ತಾ ಇದೆ ಗುರುಗಳೇ, ಇವಾಗ ಬರ್ತಾ ಇಲ್ಲ. ಏನು ಅದಕ್ಕೆ ಚೇಂಜಸ್ ಏನು ಗೊತ್ತಾಯಿತು ನಿಮಗೆ? ಯಾವ ಥರ ಮಾಡ್ಕೊಂಡ್ರಿ? ಚೇಂಜಸ್ ನೀವು ಹೇಳಿದ್ರಲ್ಲ ಗುರುಗಳೇ, ಇಲ್ಲ. ಅಂತೂ ಅದರಲ್ಲಿ ಗೆದ್ದಿದ್ದೀನಿ ಅಂತ ಖುಷಿ ಆಯಿತಾ? ಖಂಡಿತ. ಓಕೆ. ಈಗ ಒಂದರಲ್ಲಿ ನಾವು ಗೆದ್ದಿದ್ದೀವಿ, ವಿಷಯ ಸತ್ಯ ಅಂತ ಗೊತ್ತಾದ ಮೇಲೆ ಈಗ ಮುಂದುವರೆದ ಭಾಗ ನೀವೇನು ಮಾಡಬೇಕಿತ್ತು? ನೀವೇ ಹೇಳ್ಬೇಕು ಗುರುಗಳೆಲ್ಲ. ಅಲ್ಲೆಲ್ಲ ನೀವು ನಿಮ್ಮ ಪ್ರಕಾರ ಯೋಚನೆ ಮಾಡಿ, ನಾನು ಹೇಳೋದಲ್ಲ. ಈಗ ನಮಗೆ ಡಾಕ್ಟ್ರು ಏನೋ ಒಂದು ಹೇಳಿದ್ರು, ಚೇಂಜಸ್ ಆಯಿತು, ನಮ್ಗೆ ಆರೋಗ್ಯ ಸುಧಾರಿಸಿದೆ ಅಂತ ಗೊತ್ತಾಯಿತು. ಈಗ ಮುಂದೆ ಡಾಕ್ಟರ್ ಹತ್ರ ಕೇಳಬೇಕು. ಈಗ ಮೊದಲಿದ್ದಕ್ಕೆ ಚೇಂಜ್ ಆಗಿದ್ದೀನಿ, ಮುಂದಕ್ಕೇನು ದಾರಿ ಅಂತ ಕೇಳೋದು ಇವ್ರ ಕರ್ತವ್ಯ. ಅದನ್ನು ನೀವೇ ಹೇಳಿ ಅಂದರೆ ನಾನೇನು ಹೇಳೋಕ್ಕಾಗತ್ತೆ? ಯಾರು ಕೇಳಬೇಕಿತ್ತು ಹೇಳಿ ಅಮ್ಮ? ನಾವೇ ಕೇಳಬೇಕಾಯ್ತು. ಯಾಕೆ ಕೇಳಕ್ಕೆ ಇಷ್ಟ ಇಲ್ವಾ, ಟೈಮ್ ಇಲ್ವಾ, ದುಡ್ಡಿಲ್ವಾ, ಏನು? ಏನಿಲ್ಲ ಗುರುಗಳೇ, ಅಂದರೆ ಇವಾಗೆಲ್ಲ ಮಾಡ್ಕೋತಾ ಇದ್ದೀನಿ. ತುಂಬ ವರ್ಷಗಳಿಂದ ನಿಮ್ಗೆ ನೋಡ್ತಾ ಇದ್ದೀನಿ, ಅದೇ ಮಾಡ್ಕೋತಾ ಇದ್ದೀನಿ. ಫಸ್ಟು ನೀವು ಮಾಡಬೇಕಾದ ಕೆಲಸ ಏನು ಗೊತ್ತಾ?
ಹಾ ಗುರುಗಳೇ. ಮದುವೆ ಆಗ್ಬೇಕು ಇನ್ನೊಂದ್ಸಲ ನಿಮ್ಮ ಯಜಮಾನ್ರನ್ನೇ. ಹಾ ಗುರುಗಳೇ. ಆಗ್ತೀರಾ? ಖಂಡಿತ. ನೀವು ಯಾವತ್ತು ಹೊಸ್ದಾಗಿ ಮದುವೆ ಮಾಡ್ಕೋತಿರೋ ಅದ್ರ ಚಂದ ಏನು ಹೇಳ್ತೀರಾ, ಮದುವೆ ಚಂದ ಎಷ್ಟು ಚೆನ್ನಾಗಿರುತ್ತೆ. ಆವತ್ತು ಮದುವೆ ಹಿಂಗೆ ಮಾಡ್ಕೊಳ್ಳಿಲ್ಲ, ಈಗ ಹಿಂಗೆ ಮಾಡ್ಕೊಂಡಲ್ಲ. ಆ ಸತ್ಯವನ್ನು ತೋರಿಸ್ಕೊಡ್ತೀನಿ. ಫಸ್ಟ್ ಮದುವೆ ಆಗೋದು ಕಲ್ತ್ಕೊಳ್ಳಿ. ನಿಮ್ಗೆ ಎಷ್ಟು ಖುಷಿ ಆಗತ್ತೆ, ನಿಮ್ಮ ಯಜಮಾನ್ರಿಗೆ ಎಷ್ಟು ಖುಷಿ ಆಗತ್ತೆ. ಈ ಜೀವನದಲ್ಲಿ ಬದುಕೋದನ್ನು ಕಲ್ತ್ಕೋಬೇಕು ಅಂದರೆ ಇನ್ನೊಮ್ಮೆ ನೀವು ಮದುವೆ ಆದಮೇಲೆ, ಆ ಮದುವೆ ಆದಮೇಲೆ ಮುಂದಕ್ಕೆ ಯಾವ ರೀತಿ ನೀವು ಮಾಡ್ಕೋಬೇಕು ಈ ಮದುವೆ ವಿಚಾರದಲ್ಲಿ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಕುಟುಂಬವೇ ಚೆನ್ನಾಗಿರಬೇಕು, ನಿಮ್ಮ ಅಪ್ಪನ ಮನೆಯೂ ಚೆನ್ನಾಗಿರಬೇಕು, ನಿಮ್ಮ ಗಂಡನ ಮನೆಯೂ ಚೆನ್ನಾಗಿರ್ಬೇಕಂದ್ರೆ ನೀವು ಇನ್ನೊಮ್ಮೆ ಮದುವೆ ಆಗೋದಕ್ಕೆ ಪ್ರಯತ್ನವನ್ನು ಹಂಗಂತ ನಾನು ಹೇಳಿದೆ ಅಂತ ಗಂಡನ ಟಕ್ ಅಂತ ನಾಳೆ ಬೆಳಗ್ಗೆ ಫೋಟೋ ಮುಂದೆ ಹಾಕಿಸ್ಕೊಂಬಿಡೋದಲ್ಲ. ಮಾಡುವ ಕ್ರಮ, ಮಾಡುವ ಜಾಗ, ಮಾಡುವ ರೀತಿ ನೀತಿ, ಯಾರಿಂದ ಆಗಬೇಕು, ಎಲ್ಲಾಗಬೇಕು, ಇದೆಲ್ಲವನ್ನು ತಿಳ್ಕೊಂಡು ಪ್ರಯತ್ನ ಮಾಡೋದೇ ಆದರೆ ಒಂದು ಹಂತಕ್ಕೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತೀರಾ. ಮಾಡ್ತೀರಾ? ಹಾ ಗುರುಗಳೇ, ಮಾಡ್ತೀನಿ. ಆದಷ್ಟು ಬೇಗ ಪ್ರಯತ್ನ ಆಗಲಿ, ಒಳ್ಳೆಯದಾಗಲಿ. ತಿಳ್ಕೊಳ್ಳಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ಗಿರಿಜಾ ಅಂತ. ನಮಸ್ತೆ ಮಾ. ನಮಸ್ತೆ ಅಮ್ಮ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಕ್ಳು ಮದ್ವೆ, ಇಬ್ರು ಮಕ್ಳಿಗೆ ಮದ್ವೆ ಆಗಿಲ್ಲ, ಅವ್ರ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವ್ರ ನಕ್ಷತ್ರ ಹೇಳ್ತೀರಾ? ದೊಡ್ಡವನ ಹೆಸರು ಮುಖೇಶ್, ಮಕ ನಕ್ಷತ್ರ ಸಿಂಹ ರಾಶಿ. ಎರಡನೇವನು ಮೂಲ ನಕ್ಷತ್ರ ಯೋಗೇಶ್ ಅಂತ, ಧನುಸ್ ಓಕೆ, ರಾಶಿ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ಹಲೋ, ಹೇಳಿ ಸರ್. ಯಾರು ಮೊದಲು ಮದುವೆ ಆಗಬೇಕು, ಚಿಕ್ಕವನ್ಗ ದೊಡ್ಡವನ್ಗ? ಇಬ್ರಿಗೂ ಮಾಡ್ಬೇಕು, ಇಬ್ರಿಗೂ ಇನ್ನೂ ಆಗಿಲ್ಲ. ನೋಡ್ತಾ ಇದ್ರೆ ಎಲ್ಲೂ ಅಲ್ಲ, set ಆಗ್ತಾ ಇಲ್ಲ. ಮೂಲ ನಕ್ಷತ್ರ ಚಿಕ್ಕವನ ದೊಡ್ಡವನ? ಚಿಕ್ಕವನ್ ಮೂಲ ನಕ್ಷತ್ರ. ಅವನಿಗೆ ಎಷ್ಟು ವಯಸ್ಸು? ಒಂದೊಂದೇ ವರ್ಷ, ಅವನಿಗೂ ಇವನಿಗೂ ಒಂದೊಂದೇ ವರ್ಷ. ಪಕ್ಕ ವಯಸ್ಸು ಹೇಳಿ ಎಷ್ಟು ಅಂತ. ಅವನು 88 ದೊಡ್ಡವನು, ಇವನು 89. ವಯಸ್ಸು ಹೇಳಿದ್ರೆ ಇಸ್ವಿ ಹೇಳ್ತೀರಲ್ಲ ತಾಯಿ. ವಯಸ್ಸು ಅವನಿಗೆ 36 to 37 ನಡೀತಾ ಇದೆ ಚಿಕ್ಕವನಿಗೆ. ಹಂಗೆ ಹೇಳಿ. ದೊಡ್ಡವನಿಗೆ 37 to 38 ನಡೀತಾ ಇದೆ. ಓಕೆ, ಈಗ ಯಾಕೆ ಹೇಳ್ತೀನಿ ಅಂದರೆ, ಹಾ, ಮನೆಯಲ್ಲಿ ದೊಡ್ಡವರಿಗೆ ಮದುವೆ ಮಾಡಬೇಕು, ಹೆಣ್ಣಾಗಲಿ ಗಂಡಾಗಲಿ ಎಲ್ರಿಗೂ ಆಶ್ಚರ್ಯವಾಗದಂಥ ವಿಚಾರ ಅಲ್ಲ, ಅದು ಮಾಡುವಂಥ ಕ್ರಮ. ಹೌದು ಹೌದು. ಇಲ್ಲಿ ಚಿಕ್ಕವನು ಮದುವೆ ಆಗಬೇಕು ಅನ್ನೋದು ಇವ್ರ ರಿಸಲ್ಟಲ್ಲಿರೋದು. ದೊಡ್ಡವನಿಗೆ ಆಗಲ್ಲ, ಚಿಕ್ಕವನಿಗೆ ಮೊದಲು ಆಗಬೇಕು. ಆಗಬೇಕು ಅಂದರೆ ಪೂರ್ತಿ ಆಗಲ್ಲ, ಅರ್ಧಂಬರ್ಧ ಆಗಿ ಕಾಂಪ್ಲಿಕೇಟೆಡ್ ಆಗಿ ಒಂದು ಕಡೆ ಸ್ಥಗಿತವಾಗಬೇಕು. ಈ ಕಾಂಪ್ಲಿಕೇಟೆಡ್ ನೋಡಿಕೊಂಡು ದೊಡ್ಡವನು ಮದುವೆನೇ ಬೇಡ ನನಗೇನು ಹೇಳಬೇಕು. ಇವ್ರದ್ದು ರಿಯಲ್ ಸ್ಟೋರಿ ಇದು. ಹೌದು ಅಮ್ಮ, ನಾನು ಹೇಳಿದ್ದು ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ಅರ್ಥ ಆಗ್ತಾ ಇದೆ. ಯಾಕೆ ನೀವು ಇಷ್ಟೊಂದೆಲ್ಲ ಹಿಂದೆ ಇದ್ದೀರಾ? ಯಾಕೆ ತಿಳ್ಕೊಬಾರ್ದು ಅಂತಾನ, ಇದೆಲ್ಲ ನಂಬಿಕೆ ಇಲ್ಲ ಅಂತಾನ, ಏನು ಕಾರಣ? ನಂಬಿಕೆ ಇದೆ ಅಂದ್ರೆ ನಾವು ಬೇರೆ ಕಡೆ ಎಲ್ಲ ಹೋಗಿ ಕೇಳ್ತಾ ಇದ್ವಿ. ನೀವು ಶಾಸ್ತ್ರ ಕೇಳಿದ್ದೀರಾ? ಮೂಲ ನಕ್ಷತ್ರಕ್ಕೆ ಮಗು ಏನಕ್ಕೆ ಹುಟ್ಟದ ಅಂತ ಕೇಳಿ ಫಸ್ಟು. ಶಾಸ್ತ್ರ ಕೇಳೋರ ಹತ್ರ ನೀವು ಈ ಪ್ರಶ್ನೆ ಕೇಳಬೇಕಾಗಿರೋದು, ನನ್ನ ವಂಶದಲ್ಲಿ ನನ್ನ ಹೊಟ್ಟೆಯಲ್ಲಿ ಮೂಲ ನಕ್ಷತ್ರದ ಮಗು ಹುಟ್ಟಿದ್ದಕ್ಕೆ ಕಾರಣ ಅದು ದೇವ್ರು ಕೊಟ್ಟ ಅಂತ ಅವ್ರು ಹೇಳ್ಬಿಡ್ತಾರೆ. ಅಲ್ಲೂ ಸುಳ್ಳೆ. ಹೌದು, ಬರೀ ಸುಳ್ಳು. ಅಲ್ಲೂ ಸುಳ್ಳೆ. ದೇವ್ರು ಕೊಟ್ಟ, ಅದಕ್ಕೇನು ಮಾಡೋಕ್ಕಾಗತ್ತೆ ಅಂತ ಅವ್ರು, ಯಾಕಂದ್ರೆ ಅದ್ರ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಅದನ್ನು ಇವ್ರು ಅವಾಯ್ಡ್ ಮಾಡಿ ತಲೆ ಮೇಲೆ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಆ ದೇವ್ರು ಕೊಟ್ಟಿದ್ರಿ, ಮಗು ದೇವ್ರು ಕೊಟ್ಟಿದ್ದು ಅಂತ ಹೇಳ್ಬಿಡ್ತಾರೆ ಅಲ್ವಾ. ಸೃಷ್ಟಿ ಮನುಷ್ಯಂದು ಅಲ್ವಾ, ಅದನ್ನ ಹೇಳಲ್ಲ. ದೇವರೇ ಕೊಟ್ಟಂತೆ ಮಗುನ ಕರೆದು ಬಂದು ಓದೋರಿಗೆಲ್ಲ ದೇವ್ರು ಕೊಡೋದಾದ್ರೆ ಎಲ್ರಿಗೂ ದೇವ್ರ ಮಕ್ಕಳು ಕೊಡ್ಬೋದಲ್ಲ. ಕೆಲವ್ರಿಗೆ ಮಕ್ಕಳೇ ಇಲ್ಲ, ಮತ್ತು ಅವ್ರಿಗೆ ದೇವ್ರೇನು ಕೋಪನಾ? ಯಾಕೆ ಈ ಉತ್ತರ ಹೇಳ್ತಾ ಇದ್ದೀನಿ ಅಂದರೆ, ಭಗವಂತ ಎಲ್ಲರಿಗೂ ಮಕ್ಕಳು ಕೊಡೋದಾದರೆ ಮಕ್ಕಳಿಲ್ಲ ಅನ್ನೋರೆಲ್ಲ ಏನು ಮಾಡಬೇಕು? ಯಾಕೆ ಆ ಪನಿಷ್ಮೆಂಟ್, ಶಿಕ್ಷೆ ಅವ್ರಿಗೆ? ಇದನ್ನು ತಿಳ್ಕೋಬೇಕು. ಮಕ್ಕಳು ಮಾಡ್ಕೊಳ್ಳೋದು ನಾವು, ದೇವ್ರ ಮೇಲೆ ಯಾಕೆ ಸುಳ್ಳು ಹೇಳೋದು? ಇದನ್ನು ನಾವು ಫಸ್ಟ್ ತಿಳ್ಕೊಳ್ಳೋವರೆಗೂ ಮಕ್ಕಳ ಬಗ್ಗೆ ನಮಗೇನು ಅರ್ಥ ಆಗಿರಲ್ಲ. 32-33 ವರ್ಷ ಆದರೂ ಮಕ್ಕಳು ಮದುವೆ ಆಗಿಲ್ಲ ಅಂದರೆ ಹುಡುಕೋದಂತೆ. ಇವ್ರು ಏನು ಬಿದ್ದು ಹುಡುಕಿದ್ರು, ಬ್ಯಾಟ್ರಿ ಹಾಕೊಂಡು ಅಗಲೆಲ್ಲ ಹುಡುಕಿದ್ರು ಹೆಣ್ಣು ಸಿಕ್ಕಲ್ಲ. ಸಿಕ್ಕಿದ್ರು ಎಂಗೇಜ್ಮೆಂಟ್ ಆದರೂ ಕಟ್ಟಾಗತ್ತೆ, ಏನೇ ಮಾತಾದರೂ ಕಟ್ಟಾಗತ್ತೆ. ಎಂಗೇಜ್ಮೆಂಟು ಮದುವೆ ಅನ್ನೋದು ಕನಸಿನ ಮಾತು. ಅಂದರೆ ಇದು ನೀವು ತಪ್ಪಾಗಿ ತಿಳ್ಕೊಳ್ತಕ್ಕಂಥದ್ದಲ್ಲ. ಮದುವೆ ಆಗ್ಬಹುದು, ಯಾವಾಗಲೂ ಅದು ಆಗಲ್ಲ ಅಂತ ಪ್ರಶ್ನೆ ಅಲ್ಲ. ಪ್ರತಿಯೊಬ್ಬರಿಗೂ ಭಗವಂತ ಕೊಟ್ಟಿರ್ತಾನೆ. ಆದರೆ ನೀವು ಯೋಚನೆ ಮಾಡಿ 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 ಮಕ್ಕಳೇ ಒಂದು ಕಡೆ, ನೀವು ಗಂಡ ಹೆಂಡ್ತಿನೇ ಒಂದು ಕಡೆ ಆಗಬೇಕು. ಈ ಸ್ಥಿತಿಗೆ ನಿಮ್ಮ ಮನೆ ಬರುತ್ತೆ. ಯಾಕೆ ಅಂದರೆ ಹಿರಿಯರ ಆಶೀರ್ವಾದ ಇಲ್ಲದೇ ಇರತಕ್ಕಂಥ ನಕ್ಷತ್ರ ಯಾವುದು ಅಂದರೆ ಇವ್ರದೇ. ಅಂದರೆ ಮಿಕ್ತವ್ರದೆಲ್ಲ ಇದೆ ಅಂತಲ್ಲ. ಅಮ್ಮ, ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆ ಗುರುಜಿ. ನಿಮ್ಮ ಮನೆಯಲ್ಲಿ ನಿಜಕ್ಕೂ ಹೇಳಬೇಕಾದ್ರೆ ಮೂಲ ನಕ್ಷತ್ರ ಅಂತಕ್ಕಂಥದ್ದು, ನಿಮ್ಮ ತಂದೆ ಏನು ಮಾಡ್ತಾರೆ? ನಮ್ಮ ತಂದೆ ಇಲ್ಲ, ತೀರ್ಕೊಂಬಿಟ್ಟಿದ್ದಾರೆ. ಸರಿ, ಏನು ಮಾಡ್ತಿದ್ರು? ಅವ್ರು ವ್ಯಾಪಾರ ಮಾಡ್ತಾ ಇದ್ರು. ಜಮೀನು ಎಷ್ಟಿದೆ ಅವ್ರಿಗೆ, ನಿಮ್ಮ ಅಪ್ಪನಿಗೆ? ಇಲ್ಲ, ಅವಾಗಲೇ ಅವರೆಲ್ಲ ಮಾರ್ಕೊಂಡ್ಬಿಟ್ರು. ಸರಿ, ಎಷ್ಟಿತ್ತು ಮೊದಲು? ಏನು 1-2 ಎಕರೆ ಇತ್ತು ಅನ್ಸುತ್ತೆ. ನಾವು ಚಿಕ್ಕ ವಯಸ್ಸಿದ್ದಾಗಲೇ ಮಾರ್ಕೊಂಡ್ಬಿಟ್ರು ಅವರು. ಓಕೆ,
ಅದು ನಿಮ್ಮ ತಂದೆ ಸಂಪಾದನೆ ಮಾಡಿದ್ದ ಅಥವಾ ಬೇರೆ ತಾತ ಮಾಡಿದ್ದ? ತಾತಂದು. ಓಕೆ. ಈಗ ನಿಮ್ಮ ತಂದೆಯವರು ಸತ್ತು ಎಷ್ಟು ವರ್ಷ ಆಯಿತು? ಅವರು ಏನೋ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ಬಿಟ್ರು ಅಂತಾರೆ. ಅವ್ರು ನಾವು ನೋಡಿಲ್ಲ, ಬಾಡಿನೇ ನೋಡಿಲ್ಲ. ಅವರು ಕಂಪ್ಲೇಂಟ್ ಕೊಟ್ಟರು, ಏನೂ ಇದಿಲ್ಲ ಸರ್. ಅಂದರೆ ಒಂದು ರೀತಿ ಸಾವೇ ಒಂಥರ ನಿಗೂಢ. ಅವ್ರು ನಿಮ್ಗೆ ಅಣ್ಣ ತಮ್ಮ ಎಷ್ಟು? ಇಬ್ರು ಸಂಬಂಧಿರು. ಅವ್ರದ್ದು ಮದುವೆ ಆಯಿತಾ? ಆಗಿದೆ, ಅವ್ರದ್ದೆಲ್ಲ ಅವಾಗಲೇ ಆಗಿ ಅವ್ರ ಮಕ್ಳದು ಮದುವೆ ಆಗಿದೆ. ಓಕೆ. ಅವರ ಜೀವನ, ಕುಟುಂಬದ ಜೀವನ ನೋಡಿದ್ರೆ ಖುಷಿಯಾಗಿ ನೆಮ್ಮದಿಯಾಗಿದ್ದಾರೆ ಅನ್ಸುತ್ತಾ? ಹೆಂಗೋ ಎಳ್ಕೊಂಡು ಪಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ಸುತ್ತಾ? ಇಲ್ಲ, ಖುಷಿಯಾಗಿದ್ದಾರೆ, ಆರೋಗ್ಯಕ್ಕೆ ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರೆ. ಓಕೆ. ಈಗ ನಿಮ್ಮ ಯಜಮಾನರಿಗೆ ಸಂಬಂಧಪಟ್ಟಂಥ ತಂದೆ ತಾಯಿ ಅವರು ತೀರ್ಕೊಂಬಿಟ್ಟಿದ್ದಾರೆ. ನಮ್ಮ ಯಜಮಾನರು ತೀರ್ಕೊಂಬಿಟ್ರಿ, ಈಗ 1.5 ವರ್ಷ ಆಯ್ತು. ಏನಾಗಿತ್ತು ಯಜಮಾನ್ರಿಗೆ? ಅವರು ಶುಗರ್ ಎಲ್ಲ ಇತ್ತು, ಮಾತ್ರೆಗಳು ಮೆಡಿಸಿನ್ ಏನು ತಗೊಳ್ತಿರ್ಲಿಲ್ಲ. ಅವರು ಏರ್ಲೆಸ್ ಮಾಡ್ಕೊಂಡ್ಬಂದ್ಬಿಟ್ರು. ಎಷ್ಟು ವಯಸ್ಸು ಅಂದರೆ ನಿಮ್ಮ ಮದುವೆ ಆದಮೇಲೆ ಎಷ್ಟು ವರ್ಷ ನಿಮ್ಮ ದಾಂಪತ್ಯ ಇತ್ತು? 37ನೇ ವರ್ಷ, 37ನೇ ವರ್ಷಕ್ಕೆ ಬಿದ್ದಾಗ ಅವ್ರು ತೀರ್ಕೊಂಬಿಟ್ರು. ಸೊ ಮದುವೆ ದಾಂಪತ್ಯ ಇಷ್ಟು ಬೇಗ ಕಟ್ಟಾಯಿತು ಅಂತ ಬೇಜಾರಾಗಲ್ವಾ ನಿಮಗೆ? ಆಯ್ತು, ಆಗಿದೆ. ಈಗಲೂ ನೆನ್ಸ್ಕೊಳ್ತೀನಿ, ಆಗ್ತಾ ಇದೆ. ಮತ್ತು ಯಾಕೆ ತಿಳ್ಕೊಳ್ಳಿಲ್ಲ ನೀವು? ಸುಮ್ಮನೆ ಇದ್ದೀರಾ, ಮಕ್ಕಳದು ಹಿಂಗಾಯಿತು, ನನ್ನದು ಹಿಂಗಾಯಿತು ಅಂದಮೇಲೆ ಇದಕ್ಕೆ ಕಾರಣ ತಿಳಿಬೇಕಲ್ವಾ? ನಾಳೆ ಬೆಳಿಗ್ಗೆ ನೀವು ಮಕ್ಕಳಿಗೆ ಮದುವೆ ಮಾಡೋ ಪ್ರಯತ್ನ ಪಟ್ಟರೂ ಕೂಡ ನೀವೇನು ಅನುಭವಿಸಿದ್ದೀರೋ ಅದೇ ಮಕ್ಳಿಗೂ ಜೆರಾಕ್ಸ್ ಆಗಿ ನಿಂತಿರುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಬರೀ ಮದುವೆ ಆಗಲಿಲ್ಲ ಅನ್ನೋದು ಒಂದು ಇಟ್ಕೊಂಡು, ಹೆಣ್ಣು ಸೆಟ್ಟಾಗ್ತಾ ಇಲ್ಲ ಅಂತ ಇನ್ನೊಂದು ಇಟ್ಕೊಂಡು ನೀವು ಅನುಭವಿಸೋದು ಹೆಂಗೆ ಅಂದರೆ ಇನ್ನೂ ಮುಂದಕ್ಕೆ ಸಮಸ್ಯೆ ಎಲ್ಲ ನೀವೇ ಸಿಕ್ಕಾಕ್ಕೊಂಡಂಗೆ ಆಗತ್ತೆ. ಒಂದು, ನಿಮ್ಮ ವಾಸದ ಮನೆ ಎಷ್ಟು ವರ್ಷದ್ದು? ಆಯ್ತು, 20 ವರ್ಷ ಆಯ್ತು ಸರ್. ಕಟ್ಸಿದ್ದು ಯಾರು, ನಿಮ್ಮ ಯಜಮಾನ್ರಾ? ಹೌದು. ಓಕೆ. ಅಲ್ಲಿ ನಿಮ್ಮ ಮನೆಯಲ್ಲಿ ಹರಳಿ ಸಸಿ ಹುಟ್ಟಿದ್ದು ನೋಡಿದ್ರಾ? ಇಲ್ಲ, ನಾವು ಯಾರು ನೋಡಿಲ್ಲ. ಮೇಲೆ ಟ್ಯಾಂಕ್ ಹತ್ರ ಹೋಗಿ ನೋಡಿದ್ದೀರಾ? ಅಲ್ಲೂ ಯಾವುದೂ ಇಲ್ಲ, ಮೇಲೆ ತುಂಬ ಮೇಲೆ ಏನೂ ಇಲ್ಲ ಆ ಥರ ಎಲ್ಲ. ಅಲ್ಲಲ್ಲ, ಒಂದು ನಿಮಿಷ. ಕಾಂಪೌಂಡಲ್ಲಾಗಲಿ ತುಳಸಿ ಗಿಡದಲ್ಲಾಗಲಿ ನಿಮ್ಮ ಮನೆಯಲ್ಲಿ ನಿಂತ್ಕೊಂಡ್ರೆ ಅರಳಿ ಸಸಿ ಹುಟ್ಟಿದ್ದು, ಕಿತ್ತಾಕಿದ್ದು ಇತ್ತು, ನೋಡಿದ್ದು ಅಂತ ಗೊತ್ತಾಗಿದೆಯಾ ಅಂತ ಕೇಳ್ತೀನಿ. ಅರಳಿ ಸೊಸೆ ಮನೆ ಮುಂದೆ ಇತ್ತು, ಮೋರಿ ಇತ್ತು. ನಮ್ಮ ಮನೆ ಮುಂದೆ ಮೋರಿ ಇದೆ, ಅಲ್ಲಿ ಬೆಳೆದಿತ್ತು. ಯಾರು ತೆಗೆದಿದ್ದು? ಅದು ನಾವೇ, ಯಾರೋ ಇರಬಾರ್ದು ಅಂದ್ರೆ ಅದಕ್ಕೆ ಸಣ್ಣದಾಗಿತ್ತು, ಚಿಕ್ಕದಾಗಿದ್ದಾಗಲೇ ತೆಗೆದುಬಿಡಿ ಅಂದ್ರು, ತೆಗೆದುಬಿಟ್ಟಿದೆ. ನೋಡಿ, ನೀವು ಮನೆ ಬಿಟ್ಟು ಹೋಗಿ ಅಂತ ಅದಕ್ಕೆ ಗುರುತು ಕೊಟ್ಟಿದ್ದು. ನೀವು ಮನೆ ಬಿಟ್ಟು ಹೋಗಿ, ಮನೆ ನಿಮಗಲ್ಲ, ಮುಂದೆ ಹೋಗ್ತೀರಾ ಅಥವಾ ಮರ ಜೋರಾಗಿ ಬೆಳೆದು ಈ ಮನೆ ಬಿಡಿಸ್ಲಾ ಅಂತ ಚಾಲೆಂಜ್ ಆಗಿ ಬಂತು ಸೊಸಿ. ಮೂಲಾ ನಕ್ಷತ್ರದ ಮಗು ಯಾರ ವಂಶದಲ್ಲಿ ಯಾರ ಮನೆಯಲ್ಲಿರುತ್ತೋ ಅವರ ಮನೆಯಲ್ಲಿ ಹುಟ್ಟುತ್ತೆ ಹರಳಿ ವೃಕ್ಷ. ಆದರೂ ನಮ್ಮ ಜನಗಳು ಎಂಥ ಮಂಡು ಅಂದರೆ ಕಿತ್ತಾಕೋದು, ಆಸಿಡ್ ಹಾಕೋದು, ಯಾರ ಕಲ್ಲೋ ಕಿತ್ತಾಕ್ಸೋದು. ಹೆಂಗ್ರಿ ಇದಕ್ಕೆ ಅರ್ಥ ಏನು? ಹಾರ್ಟ್ ಅಟ್ಯಾಕ್ ಆಗ್ಬೋದಾ, ಶುಗರ್ ಬರ್ಬೋದಾ, ಕ್ಯಾನ್ಸರ್ ಬರ್ಬೋದಾ? ಯಾರ ಮನೆಯಲ್ಲಿ ಅರಳಿ ಸಸಿ ಕಿತ್ತಾಕ್ತಾರೆ, ಕೈ ಹಾಕ್ತಾರೆ, ಕಟ್ಟಿಟ್ಟ ಬುತ್ತಿ ರಕ್ತಕ್ಕೆ ಸಂಬಂಧಪಟ್ಟಂಥ ನಿವಾರಣೆ ಆಗದೇ ಇರತಕ್ಕಂಥ ದೊಡ್ಡ ಕಾಯಿಲೆಗೆ ತುತ್ತಾಗುವಂಥ ವಂಶ ಆಗತ್ತೆ. ಹರಳಿ ವೃಕ್ಷ ಸಂಸಾರ ವೃಕ್ಷ ಅಂತಾರೆ. ಹರಳಿ ವೃಕ್ಷದ ಹೆಸರೇನು? ಸಂಸಾರದ ವೃಕ್ಷ. ಅಂದ್ರೆ ಅರ್ಥ ಏನು? ಯಾರ ಕುಟುಂಬದಲ್ಲಿ ಈ ಸಮಸ್ಯೆಯಲ್ಲಿ ಸಂಸಾರಗಳು ನೆಮ್ಮದಿ ಇಲ್ಲದೆ ಗಂಡನ ಕಳ್ಕೊಳ್ಳೋದು, ಮದುವೆಯಾಗದೇ ಇರೋದು, ಬೇಗ ಕಳ್ಕೊಂಡ್ಬಿಡೋದು, ದಾಂಪತ್ಯವನ್ನು ಸುಖವನ್ನೇ ಅನುಭವಿಸ್ತೇ ಇರೋದು, ಒಡೆದಾಟ ಬಡದಾಟ ಆಡಿರ್ತಕ್ಕಂಥ ವಂಶಕ್ಕೆ ಅರಳಿ ಸಸಿ ಬಂದು ತೋರಿಸುತ್ತೆ ನಿಮ್ಮ ಕುಟುಂಬದ ಸತ್ಯ ತಿಳ್ಕೊಳ್ರೋ ಮೂರ್ಖರ ಅಂತ. ಗ್ರಹಗಳಲ್ಲಿ ಇದಕ್ಕೆ ಗುರುಗ್ರಹ ಅಂತ ಹೇಳ್ತಾರೆ. ಶಾಸ್ತ್ರ ಹೇಳೋ ಜ್ಯೋತಿಷಿಗಳಿಗೆ ಇದನ್ನ ಗುರುಗ್ರಹ ಅರಳಿ ವೃಕ್ಷ ಅಂತಾರೆ. ಸಮಸ್ಯೆ ಬಂದರೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂದರೆ ಅರಳಿ ಮರ ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತಾರೆ. ಅಂಥ ಸತ್ಯವಾದ ವೃಕ್ಷ ನಿಮ್ಮ ಮನೆಯಲ್ಲಿ ಗೋಡೆ ಮೇಲೆ, ಟ್ಯಾಂಕಲ್ಲಿ, ಮೋರಿಯಲ್ಲಿ, ತುಳಸಿ ಗಿಡದಲ್ಲಿ ಬಂದಿದೆ ಅಂದರೆ ನೀವು ಮನೆಯಲ್ಲಿ ಇರಬೇಡಿ, ಹೋಗಿ ಕುಟುಂಬ ಛಿದ್ರ ಆಗತ್ತೆ, ಹೊಡೆದೋಗತ್ತೆ. ಇದರ ಸಿಂಬಲ್ ತೋರಿಸೋದಕ್ಕೆ ಬಂದಿದೆ ಅಂದರೆ ಅದನ್ನೂ ನಾವು ತಿಳ್ಕೊಂಡಿಲ್ಲ ಅಂದರೆ ಎಲ್ಲಿಂದ ನಮಗೆ ಏಳಿಗೆ ಆಗುತ್ತೆ, ನೆಮ್ಮದಿ ಬರುತ್ತೆ? ಸ್ವಲ್ಪ ಯೋಚನೆ ಮಾಡಿ. ಮನೆ ಹೊರಗೋದ್ರೆ ಯಾವಾಗ ಬರಲಿಲ್ಲ ಇನ್ನೂ ಅಂತ ಯೋಚನೆ, ಮನೆಗೆ ಬಂದರೆ ಏನು ರಾಮಾಯಣ ಆಗುತ್ತೋ ಅಂತ ಇನ್ನೊಂದು ಯೋಚನೆ. ಯಾವ ರೀತಿ ಬದುಕೋದು? ಯಾರಿಗೇನು ಅನ್ಯಾಯ ಮಾಡಿದ್ವಿ? ಮಾಡಿಲ್ಲ. ಮತ್ತು ಈ ಸಮಸ್ಯೆ ಪ್ರತಿ ಕುಟುಂಬದವ್ರು ಯಾಕೆ ಅನುಭವಿಸ್ಬೇಕು? ಅಮ್ಮ, ಈ ಪ್ರಶ್ನೆ ನಿನಗೆ ಅನ್ನಿಸ್ತಿಲ್ವಾ? ಏನೋ ಸರ್, ನಂಗೇನು ಅರ್ಥನೇ ಆಗ್ತಿಲ್ಲ. ನನಗೆ ಬೇಜಾರಾಗ್ತಿದೆ ತುಂಬ. ಯಾಕೆ ನಾನು ಹೇಳಿದ್ ಬೇಜಾರಾಗ್ತಾ ಇದೆಯಾ? ನೀವು ಹೇಳಿದ್ ಬೇಜಾರಲ್ಲ, ಆದರೆ ನಾನು ಯಾರೋ ತೆಗೆದು ಬಿಡು ಅಂದ್ರಲ್ಲ, ಅದಕ್ಕೆ ತೆಗೆದ್ಬಿಟ್ಟು ಅದಕ್ಕೆ ಬೇಜಾರು. ಓಕೆ, ಈಗ ಆಯಿತು, ತಪ್ಪು ಸತ್ಯ ಎಲ್ಲ ಗೊತ್ತಾಯ್ತಲ್ವ, ಅದು ಯೋಚನೆ ಮಾಡಿಬಿಡಿ. ವಿಷಯ ಗೊತ್ತಾಯ್ತಲ್ಲ ಅಂತ ಖುಷಿ ಪಡಿ. ಆಮೇಲೆ ಅದಕ್ಕೆ ಏನು ಮಾಡ್ಕೋಬೇಕು? ಅಲ್ಲ, ಒಂದು ನಿಮಿಷ ಅದನ್ನೇ ಹೇಳ್ತೀನಿ. ಈಗ ನೀವು ಮನುಷ್ಯ ತಪ್ಪು ಮಾಡೋದು ಸಹಜ, ಯಾರು ಮಾಡಲ್ಲ ಅಂತಿಲ್ಲ, ನಾನು ಸೇರಿ.
ಆದರೆ ನಾವು ತಪ್ಪು ಮಾಡಿದ್ರೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಗೊತ್ತಿರಲ್ಲ. ವ್ಯತ್ಯಾಸ ಬೇರೆಯವ್ರಿಗೂ ನಮಗೂ ಇಷ್ಟೇ. ಹೌದು. ಡಾಕ್ಟ್ರಿಗೆ ಜ್ವರ ಬರಲ್ವಾ? ಬರುತ್ತೆ. ಏನಮ್ಮ? ಹೌದು, ಬರುತ್ತೆ. ಆದರೆ ಸಮಸ್ಯೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದರೆ ಅದನ್ನು ನಿಭಾಯಿಸೋ ಶಕ್ತಿ ನಮ್ಗೆ ಗೊತ್ತಿದ್ದಾಗ ಭಯ ಆಗಲ್ಲ, ಕಷ್ಟ ಅನಿಸಲ್ಲ, ದುಃಖ ಬರಲ್ಲ. ನಿಭಾಯಿಸೋದು ಗೊತ್ತಿಲ್ಲದಿದ್ದಾಗ ಮನುಷ್ಯನಿಗೆ ಭಯ ಬರುತ್ತೆ. ಹಾಗಾಗಿ ನೀವು ಮಾಡಬೇಕಾದ ಕೆಲಸ, ಫಸ್ಟು ಹುಡುಗಿನ ಹುಡ್ಕಕ್ಕೆ ಹೋಗಬೇಡಿ, ಮದುವೆ ಪ್ರಯತ್ನ ಮಾಡಬೇಡಿ. ನಿಮ್ಮ ಯಜಮಾನರಿಗೆ ಆಗಿರತಕ್ಕಂತಹ ಅಕಾಲಿಕ ಮರಣವನ್ನು, ಅಷ್ಟು ವಯಸ್ಸಿಗೆ ಸತ್ತಿರತಕ್ಕಂಥದ್ದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡುವಂಥದ್ದನ್ನು ನೀವು ನಿಮ್ಮ ದೊಡ್ಡ ಮಗನ ಕೈಯಲ್ಲಿ ಮಾಡಿಸಿದಾಗ ನಿಮ್ಮ ಅಪ್ಪನ ಮನೆ ಪ್ಲಸ್ ನಿಮ್ಮ ಗಂಡನ ಮನೆಯಲ್ಲಿರ್ತಕ್ಕಂತಹ ಸತ್ಯ ನಿಮಗೆ ಅಕೌಂಟ್ ಓಪನ್ ಆಗತ್ತೆ. ಅಮ್ಮ, ಅರ್ಥ ಆಯ್ತಾ? ಅಲ್ಲ, ಅದೇ ಎಲ್ಲ ಮಾಡ್ತಿದೀವಿ ಸರ್, ದೊಡ್ಡ ಮಗನ ಕೈಲೆಲ್ಲ ಮಾಡ್ತಿದೀವಿ ನಾವು. ಎಲ್ಲಿ ಮಾಡಿಸಿದ್ರಿ? ಮನೆಯಲ್ಲೇ ಮಾಡ್ತಿದೀವಿ, ಮನೆಯಲ್ಲೇ ಮಾಡ್ತಿದೀವಿ. ಸರಿನಾ? ಇದು ಮಾಡಿದ್ದು ಮನೆಯಲ್ಲಿ ಮಾಡ್ಬೋದಾ? ನಮ್ಮ ಮನೆಯಲ್ಲ ಅದೇ ತರನೇ ಮೊದ್ಲಿಂದ ಮಾಡ್ಕೊಂಡ್ ಬಂದಿರೋದು. ದೊಡ್ಡವರೆಲ್ಲ ಮದ್ದಿಂದ ಮಾಡ್ಕೊಂಡು ಬಂದಿರೋದಕ್ಕೆ ಮೂಲ ನಕ್ಷತ್ರ ಮಗು ಬಂದಿರೋದು. ನಿಮ್ಮ ಅಪ್ಪನ ಮನೆಯಲ್ಲಿ, ನಿಮ್ಮ ಗಂಡನ ಮನೆಯಲ್ಲಿ ಈ ಕರ್ಮ ಮಾಡಿರೋದಕ್ಕೇ ಮನೇಲಿ ಮಾಡ್ಕೊಂಡು ಎಡೆ ಹಾಕೊಂಡು ಕುಟುಂಬ ಎಲ್ಲ ನಿಂತಿದೆ ಸ್ಥಗಿತವಾಗಿ. ಹೆಂಗ ಮಾರ್ತಾ? ಮೊದಲಿಂದ ಕರೆಕ್ಟಾಗಿ ಮಾಡಿದ್ದಾರೆ ಅಂತ ಗೊತ್ತಿದ್ದ ಮೇಲೆ ನಿಮ್ಮ ಯಜಮಾನರು ಯಾಕೆ ಹೋಗಬೇಕಿತ್ತು? ಅಲ್ಲ, ಮನುಷ್ಯ ಸಾಯಬಾರ್ದು ಅಂತಲ್ಲ, ವಯಸ್ಸು ಇರುತ್ತೆ. ದಾಂಪತ್ಯ ಎಷ್ಟು ವಯಸ್ಸಿರಬೇಕು, 100 ವರ್ಷ ಬಾಳಿ ಬದುಕಿ ಅಂತ ಮದುವೆ ಆಗೋದು. 20 ವರ್ಷ, 25 ವರ್ಷ, 15 ವರ್ಷ, 1 ವರ್ಷ, 2 ತಿಂಗಳಿಗೆಲ್ಲ ಹೋಗ್ಬಿಟ್ರೆ ಅದನ್ನು ತಿಳ್ಕೊಳ್ಳದೆ ನೀವು ಹಂಗೆ ಎಳ್ಕೊಂಡು ಹೋದರೆ ನಾವು ಮಾಡೋದೇ ಸರಿ ಅಂತ ಅಂದ್ಕೊಳ್ಳೋದು. ಆದರೆ ಯಾಕೆ ಈ ಸಮಸ್ಯೆ? ಮಕ್ಕಳು 32 ಆದರೂ ಮದುವೆ ಆಗಿಲ್ಲ. ಹಂಗಾದರೆ ನೀವು ಕೇಳಿ ಅದಕ್ಕೆ ಉತ್ತರನ ಹೇಳಿ. ಯಾರಾದ್ರೂ ತಿಥಿ ಮಾಡಿಸ್ದವ್ರಿಗೆ ಕೇಳಿ, ಅಥವಾ ನಿಮ್ಮ ಅಪ್ಪ ಅಮ್ಮನ ಕೇಳಿ, ಅಥವಾ ಎಲ್ಲೇ ಹೋಗಿ ಕೇಳಿ. ನೀವು 32 ಆದರೂ ಮದುವೆ ಯಾಕಾಗಿಲ್ಲ? ಹೆಣ್ಣು ಸೆಟ್ಟಾಗಿಲ್ಲ, ಸೆಕೆಂಡ್ರಿ. ಹೆಣ್ಣು ಸರಿ ಇಲ್ಲ, ಸೆಕೆಂಡ್ರಿ. ನನ್ನ ಮಗ ಒಪ್ತಾ ಇಲ್ಲ, ಸೆಕೆಂಡ್ರಿ. ಇದೆಲ್ಲವೂ ಕಾರಣ ಮದುವೆ ಯಾಕೆ ಸೆಟ್ ಆಗ್ತಾ ಇಲ್ಲ ಅನ್ನೋದು ಒಂದೇ. ಇಷ್ಟಕ್ಕೆಲ್ಲ ಇದಕ್ಕೆ ನೀವು ಮಾಡಬೇಕಾದ ಕೆಲಸ ಎಷ್ಟೇ, ನೀವು ಮನೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಸಂಪ್ರದಾಯ ಯಾವ ದಿನ ಎಲ್ಲಿ ಮಾಡಬೇಕು, ಫಸ್ಟು ಎಲ್ಲಿ ಮಾಡಬೇಕಿತ್ತು? ನದಿಗಳ ಸಮೂಹದಲ್ಲಿ ಮಾಡಿ ಮನೆಗೆ ಬಂದು ಶುಭ ಮಾಡಬೇಕಿತ್ತು. ನೀವೆಲ್ಲ ಹೋಲ್ಸಲಾಗಿ ಮನೇಲಿ ಫೋಟೋ ಇಟ್ಬಿಟ್ಟು ಹಾರ ಹಾಕ್ಬಿಟ್ಟು ದಬ್ಬಲ್ಪ ಹಾಕ್ಬಿಟ್ಟು ಅಲ್ಲೂ ಮಾಡ್ಕೊಂಡ್ಬಂದಿದ್ದಾರೆ, ಅಲ್ಲೂ ಶ್ರೀರಂಗಪಟ್ಟಣದೊಳಗೆ ಅಲ್ಲೂ ಮಾಡ್ಕೊಂಡ್ಬಂದಿದ್ದಾರೆ. ಸರಿನಮ್ಮ, ನಿಮ್ಮ ಯಜಮಾನರು ಸತ್ತಿರ್ತಕ್ಕಂಥ ಯಾವ ಕ್ರಮಕ್ಕೆ ನೀವು ಶ್ರಾದ್ದ ಮಾಡಿದ್ರಿ ಹೇಳಿ ಅಂತ ಕೇಳ್ತಾ ಇದ್ದೀನಲ್ಲ, ಅದಕ್ಕೆ ಆ ದಾಖಲಾತಿ ಬೇಕು. ಶ್ರೀರಂಗಪಟ್ಟಣಕ್ಕೆ ಹೋದ್ರಿ ಸರಿ, ಶ್ರೀರಂಗಪಟ್ಟಣಕ್ಕೆ ಹೋದರೆ ನಿಮ್ಮ ಯಜಮಾನರು ಹೋಗಿರ್ತಕ್ಕಂಥ ಯಾವ ಆಧಾರಕ್ಕೆ ಶ್ರಾದ್ದ ಮಾಡಿದ್ರಿ? ತಿಥಿಗ, ನಕ್ಷತ್ರಕ, ವಾರಕ, ಡೇಟ್ಗ, ಯಾವುದಕ್ಕೆ ಮಾಡಿದ್ರಿ? ಅದೇ 11 ದಿವಸದ ಕಾರ್ಯಕ್ಕೆ ಮಾಡಿದ್ವಿ. ಅದು ಹಂಗೆ ಬರಲ್ಲ ತಾಯಿ. ನಿಮ್ಮ ಯಜಮಾನರು ಹೋಗಿರ್ತಕ್ಕಂಥದ್ದು ತಿಥಿ ಅಂತಕ್ಕಂಥದ್ದು ಮಾಡ್ತಾರಲ್ಲಮ್ಮ ಸತ್ತವ್ರಿಗೆ. ತಿಥಿಯಲ್ಲಿ ಸತ್ತ ದಿನದ ತಿಥಿ ಏನಿತ್ತು ಆ ತಿಥಿಗೆ ತಿಥಿಯನ್ನು ಮಾಡುವುದೇ ಸಂಪ್ರದಾಯದ ಶ್ರಾದ್ದ. ಎಲ್ಲಿಂದ ಎಲ್ಲಿಗೆ ಕೊಡ್ತಿರ್ರಿ? ಯಾರಿಗೋ ಹೊಟ್ಟೆ ಹೆಸರು, ಯಾರಿಗೋ ಊಟ ಹಾಕ್ಬಿಟ್ರೆ ಅದು ಹೆಂಗೆ ಶ್ರಾದ್ದ ಆಯಿತು? ಯೋಚನೆ ಮಾಡಿ ಸ್ವಲ್ಪ. ಖರ್ಚು ಮಾಡಿ ಆಯಿತು, ಅವ್ರು ಕೊಟ್ಟಾಯಿತು, ಬ್ಯಾಗು ಜೇಬು ತುಂಬ ಆಯಿತು. ನಿಮ್ಮ ಕತೆ ಏನು? ಯಾರಿಗೂ ಶ್ರದ್ಧೆ ಇಲ್ಲ, ಮಾಡಿಸೋವರೆಗೂ ಶ್ರದ್ಧೆ ಇಲ್ಲ, ಮಾಡುವವರಿಗೆ ಗೊತ್ತೇ ಇಲ್ಲ. ನಾವು ಮಾಡ್ತಾ ಇದ್ದೀವಿ ಅಂದರೆ ಮತ್ತೆ ಯಾಕೆ ಫೇಲ್ ಆಗ್ತಾ ಇದ್ದೀರಾ? ರಾತ್ರಿಯಾಗಲೂ ಓದ್ತೀವಿ ಸ್ವಾಮಿ, ಮತ್ತು ಎಕ್ಸಾಮ್ ಯಾಕೆ ಪಾಸ್ ಆಗಲಿಲ್ಲ? ಇದನ್ನು ನೀವುಗಳೇ ಹಾಕ್ಕೊಳ್ಳಿ, ನಾನು ಹೇಳೋದಲ್ಲ, ನೀವೇ ಅನ್ಕೋಬೇಕು. ಓದ್ತಾ ಇದ್ದೀನಿ, ಯಾಕೆ ಪಾಸ್ ಆಗ್ತಾ ಇಲ್ಲ? ಎಲ್ಲ ಮಾಡಿದ್ದೀನಿ, ಯಾಕೆ ಸರಿ ಹೋಗ್ತಾ ಇಲ್ಲ ಅಂದರೆ ನೀವು ತಿಳ್ಕೊಂಡಿರೋದು ಮಾಡೋದು ಸರಿ ಇಲ್ಲ. ಮಾಡೋರನ್ನ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರ ಅನುಕೂಲಕ್ಕೆ ತಕ್ಕಂತೆ ಇವತ್ತು ಕಾರ್ಯಕ್ರಮ ಒಂದು ಮಾಡಿರ್ತಾರೆ, ನಾಳೆ ಕಾರ್ಯಕ್ರಮ ಅವ್ರಿಗೆ ಬೇಕು. ಈಗ ಒಳ್ಳೇದಾಗಲಿ ಬಿಡ್ಡಾಗಲಿ ನಾಳೆ ಕಾರ್ಯಕ್ರಮ ಫಿಕ್ಸ್ ಮಾಡ್ತಾರೆ. ಯಾರಿಗೆ? ಅವ್ರಿಗೆ ಬಿಸ್ನೆಸ್ ಆಯಿತು. ಇವ್ರ ಕತೆ ಏನು? ಹೌದು, ಇದು ನಡೀತಾ ಇರತಕ್ಕಂಥ ಅವ್ಯವಹಾರ. ಒಬ್ಬರು ಬದುಕಲಿಕ್ಕೋಸ್ಕರವಾಗಿ ಇದು ನಡೀತಾ ಇರತಕ್ಕಂಥ ಒಂದು ಮೀಟಿಂಗ್ ಪ್ಲ್ಯಾನ್. ಈಗ ಇದನ್ನು ಯಾರಿಗೂ ನಾವು ಬುದ್ಧಿ ಹೇಳೋಕ್ಕಾಗಲ್ಲ, ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನೀವುಗಳು ತಿಳ್ಕೋಬೇಕು ಯಾವ ರೀತಿ ಶ್ರಾದ್ದವನ್ನು ಮಾಡುವುದರಿಂದ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ. ಎಲ್ಲಿ ಕೇಳಬೇಕು, ಯಾರ ಹತ್ರ ಕೇಳಬೇಕು, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ತಾಯಿ. ಯೋಚನೆ ಮಾಡೋದಲ್ಲ, ಭಯ ಬೀಳೋದಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನಿಮಗೆ ಮದುವೆ ಆಗದೇ ಇರೋದು ತುಂಬ ಒಳ್ಳೆಯದಾಯಿತು. ಮೂಲಾ ನಕ್ಷತ್ರದಲ್ಲಿ ಇರಬೇಕಾದ್ರೆ ಜೊತೆಯಲ್ಲಿ ಹುಟ್ಟಿದವರು ಏಳಿಗೆ ಆಗಲ್ಲ. ಒಂದು ಮಗು ಹುಟ್ಟಿದ್ರೆ, ಹೆಣ್ಣಾಗಲಿ ಗಂಡಾಗಲಿ, ಒಂದು ಮೂಲ ಮನೆಯಾಗಿ ಬಂದರೆ ಜೊತೆಯಲ್ಲಿ ಹುಟ್ಟಿದವ್ರಿಗೂ ಯೋಗ ಇರಲ್ಲ, ಅಂದರೆ ಬದುಕುವ ಯೋಗಗಳಿರಲ್ಲ. ಇವರು ಮುಂದಕ್ಕೆ ಹೋಗಲ್ಲ, ಬೇರೆಯವ್ರನ್ನೂ ಮುಂದಕ್ಕೆ ಹೋಗಿ ಬಿಡಲ್ಲ. ಇದು ಒಂದು ಬಂಧನವಾಗಿರ್ತಕ್ಕಂಥ ಒಂದು ಸರ್ಕಲ್ ಆಗತ್ತೆ. ಈಗ ಪಾಪ ನೀವು ಗಂಡನ ವಿಚಾರದಲ್ಲೂ ಯೋಚನೆ ಮಾಡಿ, ಮಕ್ಕಳ ವಿಚಾರದಲ್ಲೂ ಯೋಚನೆ ಮಾಡಿದ್ರೆ ನಿಮ್ಮ ಆರೋಗ್ಯ ಏನಾಗಬೇಕು ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೋಸ್ಕರವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಹೇಳ್ಕೊಡೋಣ. ಆದರೆ
ಅದು ಮಾಡೋಕ್ಕೂ ನಿಮ್ಗೆ ಅವಕಾಶ ಆಗಲ್ಲ. ಆಂಜನೇಯನ ಮೊರೆ ಹೋಗಬೇಕು. ಆಂಜನೇಯನಿಗೆ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಒಂದು 5 ದಿನ ಸೇವೆ ಮಾಡಬೇಕು ದೇವಸ್ಥಾನದಲ್ಲಿ. ಆಮೇಲೆ ನಿಮಗೆ ಸಿಕ್ಕತ್ತೆ ದಾರಿ. ತಿಳ್ಕೊಳ್ಳಿ. ಒಳ್ಳೆಯದಾಗಲಿ ತಾಯಿ. ಅರ್ಥ ಆಯ್ತಾ? ಆಯ್ತಾಯ್ತು. ಮಾಡಿ ನೆಮ್ಮದಿಯಾಗಿರಿ. ಯೋಚನೆ ಮಾಡಬೇಡಿ. ಪ್ರಯತ್ನ ಮಾಡಿ. ಹೇಳ್ಕೊಡೋಣ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನೀವಾಗಲೇ ಸಂಕಷ್ಟಹರ ಚೌತಿಯ ಪ್ರಸಾದದ ಬಗ್ಗೆ ಹೇಳ್ತಾ ಇದ್ರಿ. ಅಂತ ಅಂದರೆ ನೈವೇದ್ಯ ಆದಮೇಲೆ ನಾವು ತಿನ್ನೋಕ್ಕೂ ಮುನ್ನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಇಲ್ಲಿ ಸಂಕಷ್ಟಹರ ಚೌತಿಗೆ ಒಂದು ಕ್ರಮ ಇದೆ. ಹೌದು. ಏನು? ಉಪವಾಸ ಇರತಕ್ಕಂತಹ ಒಂದು ವಿಚಾರ ಸರಿನೇ. ಯಾವ ವಯಸ್ಸಿನವರು ಉಪವಾಸ ಇರಬೇಕು ತಿಳ್ಕೋಬೇಕು. ವಯಸ್ಸಿಗೆ ಉಪವಾಸ ನಂಬರ್ 1. ಎರಡನೇದು, ನಾಳೆ ಬೆಳಗ್ಗೆ ಉಪವಾಸ ಇರಬೇಕು ಅಂದರೆ ಹಿಂದಿನ ದಿನ ಏನು ತಿಂದಿರಬೇಕು ಅಂತ ಗೊತ್ತಾಗಬೇಕು. ಹಿಂದಿನ ದಿನ. ಎಸ್. ಯಾಕೆಂದ್ರೆ ನಾಳೆ ಉಪವಾಸ ಇರಬೇಕಾದ್ರೆ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡ್ಕೋಬೇಕು. ಈಗ ಶುಗರ್ ಬಂದಿದೆ ಅಂದಮೇಲೆ ಚಪಾತಿ ತಿನ್ನಿ ಅಂತಾರೆ. ಹೌದಾ? ಏನಕ್ಕೆ ಚಪಾತಿ ತಿನ್ನು ಅಂತ ಹೇಳೋದು? ಸರಿಯಾದ ರೀತಿ ಹೇಳ್ಬೇಕಾದ್ರಮ್ಮ, ಚಪಾತಿ ಅನ್ನಕ್ಕಿನ್ನ ಸಿ ಅಂಶ ಜಾಸ್ತಿ ಇರುತ್ತೆ ಚಪಾತಿಲಿ. ಶುಗರಲ್ಲಿ ಅನ್ನ ತಿಂದ ತಕ್ಷಣ ಸರಿ ಇಲ್ಲ, ಚಪಾತಿನೇ ತಿಂತಾರೆ ಅಂದರೆ ಅನ್ನದ ಅಂಶದಲ್ಲಿ ಅನ್ನಕ್ಕಿನ್ನ ಚಪಾತಿಯಲ್ಲೇ ಸಿ ಅಂಶ ಜಾಸ್ತಿ ಇರುತ್ತೆ. ಈಗ ಏನಕ್ಕಲ್ಲಿ ಹೇಳ್ತಾರೆ ಅಂದರೆ, ಪದೇ ಪದೇ ಹೊಟ್ಟೆ ಹಸಿಯುತ್ತಲ್ಲ ಅನ್ನ ತಿಂದರೆ, ಅದಕ್ಕೆ ಚಪಾತಿ ತಿಂದರೆ ನೆಮ್ಮದಿಯಾಗಿ ನಿದ್ದೆ ಮಾಡಲಿ ಅಂತ ಹೇಳಿ ಅದನ್ನಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟ್ ರೀತಿ ಹೇಳಿದ್ರೆ ಚಪಾತಿ ಅನ್ನತಕ್ಕಂಥದ್ದು ಅಷ್ಟು ಸೂಕ್ತವಾದ ಆಹಾರ ಅಲ್ಲ. ಕಾರಣ ಪದೇ ಪದೇ ತಿಂದರೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ಈ ಥರ ಅವಾಯ್ಡ್ ಮಾಡೋಕೆ ಅದು ಕೊಟ್ಟಿರ್ತಾರೆ. ಇದು ರಹಸ್ಯ. ಅರ್ಥ ಆಯ್ತಾ? ಶುಗರ್ ಬಂದರೆ ಚಪಾತಿ ತಿನ್ಬೇಕಂತೆ. ಯಾಕೆ? ಅನ್ನ ಯಾಕೆ ತಿನ್ನಬಾರ್ದು? ಒಂದು, ಬಾಳೆಹಣ್ಣು ತಿನ್ನಬಾರ್ದು, ಹಣ್ಣು ತಿನ್ನಬಾರ್ದು ಶುಗರ್ ಬಂದರೆ ಅಲ್ಲ ರೀ. ಅದು ಸರಿಯಾದ ಮಾರ್ಗನೇ ಅಲ್ಲ. ಶುಗರ್ ಬಂದಿದೆ ಅಂದರೆ ಸೀಟ್ ಕುಡಿಬಾರ್ದು, ಕಾಫಿ ಕುಡಿಬಾರ್ದು, ಟೀ ಕುಡಿಬಾರ್ದು, ಹಣ್ಣು ಹಂಪಲು ತಿನ್ನಬಾರ್ದು. ಹೆಂಗ್ರಿ ಅದು? ಶುಗರು ಏನಕ್ಕೆ ಬಂದಿದೆ, ಶುಗರು ಏನಕ್ಕೆ ಬರುತ್ತೆ, ಕಾರಣ ತಿಳ್ಕೊಬೇಕಲ್ಲಮ್ಮ. ಹೌದು. ನಾನು ಅದಕ್ಕೆ ಮೊದಲನೆಯವರು ಕರೆ ಮಾಡಿದಾಗಲೇ ಕೇಳಿದೆ, ನಿಮಗೆ ಊಟ ಅರಗುತ್ತಾ ಅಂತ. ಅಮ್ಮ, ಶುಗರು ಬರುವುದಕ್ಕೆ ಕಾರಣ ನೇರವಾಗಿ ಕೇಳಿಸ್ಕೊಂಬಿಡಿ, ನಾನು ಡಾಕ್ಟರ್ ಅಲ್ಲ. ಯಾರಿಗೆ ಆಗಲಿ ಶುಗರ್ ಬರುವುದಕ್ಕೆ ಕಾರಣ ಏನು ಕ್ವಶನ್ ಉತ್ತರ ಬೇಕಲ್ಲ. ಹೌದು. ಮನುಷ್ಯನಿಗೆ ಶುಗರ್ ಏನಕ್ಕೆ ಬರುತ್ತೆ ಕ್ವಶನ್. ಅದನ್ನ ಒಂದು ಸೈಡಲ್ಲಿ ವಂಶ ಅಂದ್ಬಿಡ್ತಾರೆ. ಇದು ಮೊದಲನೇ ಅಪರಾಧ. ಯಾರಿಗೋ ಇದ್ರೆ ಎಲ್ಲ ಉದ್ದಕ್ಕೂ ಯಾಕೆ ಅನ್ಭವಿಸ್ಬೇಕು? ಬದಲಾವಣೆ ಮಾಡ್ಕೋಬೇಕಲ್ಲ. ಕಾರಣ ಏನಂದ್ರೆ, ಅದು ಕಾರಣ ಗೊತ್ತಿಲ್ಲದಕ್ಕೆ ಅಪ್ಪನಿಗೋಯ್ತು, ಮಗನಿಗೂ ಬಂತು. ಮಗ ಅವನು ಹೇಳ್ತಾ ನಮ್ಮ ಅಪ್ಪನಿಗಿತ್ತು, ನಮ್ಮ ತಾತನಿಗಿತ್ತು, ನನಗೂ ಬಂತು. ಇದು ಹಿಂಗೆ ಹೋಗ್ತಾ ಇದೆಯಾ ಹೊರತು ಇದಕ್ಕೆ ಬ್ರೇಕ್ ಯಾವಾಗ? ನಮ್ಮ ಹತ್ರ ಇದೆ ರಿಪೇರಿ, ನಮ್ಮ ಹತ್ರ ಇದೆ ರಿಯಾಲಿಟಿ ರಿಪೇರಿ. ಶುಗರ್ ಏನಕ್ಕೆ ಬರುತ್ತೆ? ಮೆಡಿಕಲಲ್ಲಿ ಅಪ್ರಾಣೆ ಆಗಲ್ಲ. ಯಾಕೆ ಅಂದರೆ ನೀವು ಅವರು ಬಗ್ಗಲ್ಲ, ನಾವು ಬಗ್ಗಿಸ್ತೀವಿ. ಏನು ಬಗ್ಗಬೇಕು? ಪಚನಾಂಗ ಚೆನ್ನಾಗಿಲ್ಲ ಅಂದರೆ ನಮಗೆ ಶುಗರ್ ಬರುವುದಕ್ಕೆ ಕಾರಣವಾಗತ್ತೆ ವಿನಃ ಸಿಹಿ ತಿಂದರೆ, ಅನ್ನ ತಿಂದರೆ ಶುಗರ್ ಬರುತ್ತೆ ಅನ್ನೋದು ಸುಳ್ಳು. ಸುಳ್ಳು ಅಂತ ಯಾಕೆಂದ್ರೆ ಎದುರಿಸಲೇಬೇಕು. ಇಲ್ಲ ಸಿಕ್ಕಾಬಡೆ ತಿನ್ಬಿಡ್ತಾರಲ್ಲ, ಅದಕ್ಕೆ ಅವ್ರು ಹೇಳ್ತಾರೆ, ಎದುರಿಸ್ತಾರೆ ಡಾಕ್ಟರ್ಸು. ಇವರು ಗೊತ್ತು ಅವ್ರಿಗೆ. ಆದರೆ ಏನು ಬೇಕಾದ್ರೆ ತಿನ್ನೋನೆ ಚೆನ್ನಾಗಿ ಬಾರಿಸ್ಬಿಡ್ತಾರೆ ಇವರು. ಆದರೆ ಪಚನಕ್ರಿಯೆ ಚೆನ್ನಾಗಿದ್ದಾಗ ಶುಗರ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಚೆನ್ನಾಗಿ ಹಗದು ಸರಳವಾದ ರೀತಿಯಲ್ಲಿ ತಿನ್ನಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ. ಡಾಕ್ಟರ್ಸ್ ಗೊತ್ತಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಮಾಡಲ್ಲ ಅಂತ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸ್ವಾಮಿ, ಒಂದು ಮಾತ್ರೆ ಜಾಸ್ತಿ ತಿನ್ಬಿಡ್ತೀನಿ, ನಾನು ತೃಪ್ತಿಯಾಗಿ ತಿನ್ನಬೇಕು ಅಂತಾರೆ. ಏನು ಮಾಡೋಣ? ಈಗ ಕೆಲವ್ರು ಇರ್ತಾರೆ ಕಣಮ್ಮ, ನಾನು ಒಂದು ಮಾತ್ರೆಗೆ 2 ತಿನ್ನಕ್ಕೆ ಹೇಳ್ಬಿಡಿ, ನೀವು ಮಾತ್ರೆ ಬರ್ಕೊಟ್ಬಿಟ್ಟು ತಗೊಂಡ್ಬಿಡ್ತೀನಿ, ನಾನು ತೃಪ್ತಿಯಾಗಿ ತಿನ್ಬೇಕು ಸ್ವಾಮಿ, ನಾಳೆ ಸತ್ತೋಗೋಣ. ಇಂಥವ್ರ ಜನ ಜಾಸ್ತಿ. ಅದಕ್ಕೆ ಏನು ಮಾಡ್ತಾರೆ, ಒಂದೇ ಹೆಸರು ಹೇಳ್ಬಿಡ್ತಾರೆ, ಜಾಸ್ತಿ ತಿನ್ನಬಾರ್ದು. ಸೊ ಇದು ಯಾಕೆ ವರ್ಣನೆ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಡಾಕ್ಟರ್ ಗೊತ್ತಿಲ್ಲದೆ ಇರೋದು ನನಗೆ ಗೊತ್ತಿದೆ ಅಂತ ಅಲ್ಲ. ಸೊ ಎಲ್ಲವನ್ನು ಕೆಲವು ಗೌಪ್ಯವಾಗಿ ಇಟ್ಟಿರ್ತಾರೆ, ಅದು ಸೇಫ್ಟಿಗೆ. ಅದನ್ನು ನಮಗೆ ತಿಳ್ಕೊಬೇಕಂದ್ರೆ ನಾವು ರೆಡಿ ಇರಬೇಕು ತಿಳ್ಕೊಳಕ್ಕೆ. ಗುರುಗಳ ಡಾಕ್ಟರ್ ಹತ್ರ ಕೇಳಬೇಕು, ನಾನು ತಿನ್ನಬೇಕಾದ ವಿಚಾರದಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ, ಹೇಳ್ಕೊಡಿ ಅಂತ ಕೇಳಿದ್ರೆ ಹೇಳ್ಕೊಡ್ತಾರೆ. ಇವ್ರು ಕೇಳೋಕ್ಕೆ ರೆಡಿ ಇಲ್ವಲ್ಲ. ನಾನು ಏನು ಬೇಕು ತಿನ್ಬೇಕು ಸ್ವಾಮಿ ಬಾಯಿ ರುಚಿಗೆ ಅಂದರೆ ಅವರೇ ಕೇಳ್ತಾರೆ, ಇಲ್ಲ ಕಣೆ ತಿನ್ಬೇಡ. ಹಾಗಾಗಿ ಪಚನ ವ್ಯವಸ್ಥೆ ಚೆನ್ನಾಗಿಲ್ಲ ಅಂದಾಗ ಮೇಲಿಂದ ಮೇಲೆ ನಾವು ತಿಂತಾ ಇರ್ತೀವಲ್ಲ, ಅದಕ್ಕೆ ಶುಗರ್ ಬರುತ್ತೆ ಹೊರತು ಇನ್ನೇನೂ ದೊಡ್ಡ ಕಾಯಿಲೆ ಅಂತಲ್ಲ ಅದು. ಆ ಕಾಯಿಲೆಗೆ ಯಾವಾಗ ಬಂದಿದೆ, ಯಾವಾಗ ಬರುತ್ತೆ ಟೈಮಿಂಗ್ಸ್ ಇಲ್ಲ. ಈಗಲೇ ಇದೆಯಾ, ಇರ್ಬಹುದೇನೋ, ನಾಳೆ ಬರುತ್ತಾ, ಬರ್ಬಹುದೇನೋ. ಇದಕ್ಕೆ ಬಂದ ಮೇಲೆ ಹೆಸರಿಡ್ತಾರೆ, ಶುಗರ್ ಬಂದಿದೆ. ಅದು ಬಂದ ಮೇಲೆ ಕಂಡಿಡಿದ ಮೇಲೆ, ಅಲ್ಲಿವರೆಗೂ ಇದ್ರೂ ಗೊತ್ತಾಗಲ್ಲ.
ಅಲ್ವಾ? ಟೆಸ್ಟ್ ಮಾಡಿಸೋರ್ಗು ಟೆಸ್ಟ್ ಮಾಡಿಸೋರ್ಗು ನನಗೆ ಬಂದಿದೆ ಅಂತ ಗೊತ್ತಿಲ್ಲ, ಟೆಸ್ಟ್ ಮಾಡಿಸಿದ್ಮೇಲೆ ಶುಗರ್ ಬಂದಿದೆ ಅಂತ ಅವ್ರು ಹೇಳಿದ್ರು, ಇವ್ರು ಒಪ್ಕೊಂಡ್ರು. ಹೌದು. ಅಂದರೆ ಈ ರೀತಿಯಾಗಿ ಅನುಭವಿಸೋದಕ್ಕೆ ಕಾರಣ ಅದೊಂದೇ ಅಲ್ಲ, ಕ್ಯಾನ್ಸರ್ ಕೂಡ ಬರುವುದಕ್ಕೆ ಕಾರಣ ಪಚನ ವ್ಯವಸ್ಥೆ ಸರಿ ಇಲ್ಲದ ಕಾರಣ. ಶುಗರು ಕ್ಯಾನ್ಸರು ನಮ್ಮ ಒಟ್ಟಿಗೆ ಇರುತ್ತೆ, ಪರ್ಸೆಂಟೇಜ್ ಯಾವ್ದು ಜಾಸ್ತಿ ಆಗುತ್ತೆ ಅದು ಜಾಸ್ತಿ ಆಗುತ್ತೆ. ಕ್ಯಾನ್ಸರ್ ಬರ್ಬೋದು, ಶುಗರ್ ಬರ್ಬೋದು, ಇದ್ರ ಮಧ್ಯೆ BP ಬರ್ಬೋದು. ಇದು ಕಾಮನ್ ಮ್ಯಾಟ್ರ್ ಆಗಿದೆ. ಯಾರಿಗಿಲ್ಲ ಈಗ BP, ಯಾರಿಗಿಲ್ಲ ಶುಗರು, ಹಂಗೆ ಅನ್ಕೊಂಡು ಹೋಗ್ತಾನೆ ಇದೀವಿ ನಾವು. ಇದು ತಪ್ಪಲ್ವಾ? ಇದು ಕಂಡಿಡ್ಕೋಬೇಕಲ್ವಾ ಇದಕ್ಕೆ? ಅದಕ್ಕೋಸ್ಕರವಾಗಿ ಪಚನ ವ್ಯವಸ್ಥೆ ಅಂದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಜಠರ. ಈ ಜಠರವನ್ನು ನೀವು ಗಮನಿಸ್ಕೊಳ್ಳೋದೇ ಆದರೆ ಶುಗರ್ ಅಂತಕ್ಕಂಥದ್ದು ಅಲ್ಲ, ಕ್ಯಾನ್ಸರ್ ಅಂತಕ್ಕಂಥದ್ದು ಅಲ್ಲ, ಏನೇನು ಅಲ್ಲ. ಈ ಜಠರವನ್ನು ನಾವು ಗಮನಿಸ್ಕೋಬೇಕಾದ್ರೆ ಎಲ್ಲಿ ಗಮನಿಸ್ಕೋಬೇಕಂದ್ರೆ ನಿಮ್ಮ ಮನೆ ಅಡುಗೆ ಮನೇಲಿ ಇದೆ. ಇದು ಅಡುಗೆ ಮನೆಯಲ್ಲಿ ನಿಮ್ಮ ಶುಗರಿಗೆ ಔಷಧಿ, ಕ್ಯಾನ್ಸರ್ಗೆ ಔಷಧಿ ನಿಮ್ಮ ಮನೆಯ ಅಡುಗೆ ಮನೆಯ ಪಕ್ಕದಲ್ಲಿರುವ ಜಾಗದಲ್ಲಿ ಇರುತ್ತೆ. ಆ ಜಾಗವನ್ನು ನೀವು ಎಷ್ಟು ಮಟ್ಟಿಗೆ ಕಂಡಿಡಿದು ಮಾಡಿದ್ದೀರಾ ನಿಮ್ಮ ಮನೆಯನ್ನು ಸ್ವಲ್ಪ ನೋಡ್ಕೋಬೇಕು. ಶುಗರ್ ಎಲ್ಲಿದೆ? ಅಡುಗೆ ಮನೆಯಲ್ಲಿ ಪಕ್ಕದಲ್ಲಿರುವಂಥ ಜಾಗದಲ್ಲಿ ಶುಗರ್ ಇದೆ. ಇದು 1000 ಲಕ್ಷ ಪಟ್ಟು ಸತ್ಯ. ಅದನ್ನು ನಿಮ್ಮ ಮನೆಯ ಚಿತ್ರ ಮ್ಯಾಪ್ ತಂದರೆ ನಾನು ತೋರಿಸ್ಕೊಡ್ತೀನಿ ಎಷ್ಟು ಜನಕ್ಕೆ ಬಂದಿದೆ, ಬರುತ್ತೆ. ಇದು ನೀವೆಷ್ಟು ಅನುಭವಿಸ್ಬೇಕಾಗತ್ತೆ ಅಂದರೆ ಶುಗರ್ ಕಂಪನಿ ಇರೋದು ನಿಮ್ಮ ವಾಸದ ಮನೆಯಲ್ಲೇ, ಆ ಮನೆಯದು ರಿಸಲ್ಟು ನಿಮ್ಮ ದೇಹದಲ್ಲಿ. ಶುಗರ್ ಎಲ್ಲಿದೆ? ಭೂಮಿಯಲ್ಲಿದೆ. ಅಂದರೆ ಭೂಮಿಲಿ ಶುಗರ್ ಎಲ್ಲ ಕಡೆ ಇದೆ ಅಂತಲ್ಲ, ನಾವು ಮಾಡ್ಕೊಂಡಿರೋ ಮನೆ ರೀತಿ ಅದರಲ್ಲಿ ಶುಗರ್ ಇದೆ. ಆ ಶುಗರಿಂದ ನಿಮ್ಮ ದೇಹಕ್ಕೆ ಶುಗರ್ ಬಂದಿದೆ. ಇಲ್ಲಿ ಏನಾಗಬೇಕು, ಇವೆರಡು ಹೊಂದಾಣಿಕೆ ಆಗಿಲ್ಲ. ಎರಡು ಕಡೆ ಯಾವಾಗ ಅದು ಜಾಸ್ತಿ ಆಯಿತು, ಶುರು ಆಯಿತು ಶುಗರ್. ಸೊ ಈ ರೀತಿಯಾಗಿರ್ತಕ್ಕಂತಹ ನಿಮ್ಮ ಅಡುಗೆ ಮನೆಯನ್ನು ನೀವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಡುಗೆ ಮನೆಯನ್ನು ಹೇಗೆ ಕಟ್ಟಬೇಕು, ಹೇಗೆ ಕಟ್ಟಿರಬೇಕಿತ್ತು ಅನ್ನೋ ಸತ್ಯವನ್ನು ತಿಳ್ಕೊಳ್ಳದೆ ಅಡುಗೆ ಮನೆಯನ್ನು ಶುದ್ಧಿ ಮಾಡ್ಕೊಳ್ಳೋಕ್ಕೆ ನಮಗೆ ಗೊತ್ತಿಲ್ಲದೆ ಇದ್ದಾಗ ಕಾಯಿಲೆಗಳ ಓರಣ ಇಡೀ ಕುಟುಂಬವನ್ನು ಆವರಿಸ್ಕೊಳ್ಳುತ್ತೆ. ಮನೆ ತುಂಬ ಮಾತ್ರೆಗಳನ್ನು ಇಟ್ಕೋಬೇಕಾಗತ್ತೆ. ಇದು ಬೇಡ ಅಂದರೆ ನಿಮ್ಮ ಅಡುಗೆ ಮನೆ ಕಡೆ ಸ್ವಲ್ಪ ನೀವು ನೋಡ್ಕೊಂಡು ಅಡುಗೆ ಮನೆ ಮಾಡ್ಕೋಬೇಕು. ಇದ್ದರೂ ಕಟ್ಟಿದ್ದರೂ ಕಟ್ಟುವುದಿದ್ದರೂ ಈ ಅಡುಗೆ ಮನೆಯನ್ನು ಚೆನ್ನಾಗಿ ಗಮನ ಇಟ್ಕೊಳ್ಳೋ ಪ್ರಯತ್ನ ಪಟ್ಟರೆ ರೋಗಗಳನ್ನು ದೂರ ಮಾಡೋದಕ್ಕೆ ಅವಕಾಶ ಆಗತ್ತೆ. ಸಂಕಷ್ಟಹರ ಚೌತಿಯಲ್ಲಿ ಒಂದು ಟಿಪ್ಸ್ ಹೇಳಿದ್ದೀನಿ, ಇನ್ನೊಂದು ಟಿಪ್ಸ್ ಹೇಳೋದಕ್ಕೆ ಅವಕಾಶ ಇಲ್ಲ. ಅವಕಾಶ ಆದಾಗ ಹೇಳ್ಕೊಡ್ತೀನಿ. ಕಾರಣ, ಉಪವಾಸ ಮಾಡ್ತಕ್ಕಂಥದ್ದು ಹಣ್ಣು ಹಾಲನ್ನು ತೆಗೆದುಕೊಳ್ಳುವುದೇ ಅತಿ ಮುಖ್ಯನೇ ಹೊರತು ಪೂರ್ಣ ಎಂಟಿ ಸ್ಟಮಕಲ್ಲಿ ಉಪವಾಸ ಇರಬಾರದು. ಹಣ್ಣು ಹಾಲು ಚೌತಿಗೆ ತಗೋಬಹುದು. ಆಗ ನೀವು ಸಾಯಂಕಾಲ ಗುಗ್ರಿ ತಿಂದರೂ ನಿಮ್ಗೇನು BP ಬರಲ್ಲ, ನಿದ್ದೆ ಹಿಂಸೆ ಆಗಲ್ಲ. ಆಮೇಲೆ ಒಳ್ಳೆ ನಿದ್ದೆ ಬೇಕು. ಬೆಳಗಿಂದ ಉಪವಾಸ ಇದ್ದೆ ಅಂದರೆ ಸಿಹಿ ಮೊಸರನ್ನವನ್ನು ನಿಮಗೆ ಮಾಡೋಕ್ಕೆ ಗೊತ್ತಾ? ಎಷ್ಟು ಜನ ಹೆಂಗಸರು ಗೊತ್ತು ಸಿಹಿ ಮೊಸರನ್ನ ಮಾಡೋಕ್ಕೆ? ನಿನಗೆ ಗೊತ್ತೇನಮ್ಮ ಸಿಹಿ ಮೊಸರನ್ನ ಹೇಗೆ? ಅದು ಕೇಳಿಬಿಟ್ರೆ ನಿಮಗೆ ಆನಂದವೋ ಸ್ವರ್ಗ. ಆ ಸಿಹಿ ಮೊಸರನ್ನ ಮಾಡೋದು ಹೇಗೆ ಅಂದರೆ ಅವಕಾಶ ಸಿಕ್ಕಿದಾಗ ಹೇಳ್ಕೊಡ್ತೀನಿ. ಸಂಕಷ್ಟಹರ ಚೌತಿ, ಸಂಕಷ್ಟಹರ ದಿನಗಳನ್ನು ನಾವು ಎಷ್ಟು ಮಟ್ಟಿಗೆ ಗಮನಿಸ್ಕೋಬೇಕು ಅನ್ನೋ ಸತ್ಯವನ್ನು ನಿಮಗೆಲ್ಲ ಅರ್ಥ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ ಅಂತ ಅಂದ್ಕೊಂಡು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ, ಧನ್ಯವಾದ ಗುರುಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಲವಾರು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 8618915231, 91082588834.